ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಸರ್ವ ಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಮತ್ತು ದಾವರ್ತಿ. ಕರ್ತನೇ, ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ಈ ಒಂದು ಮಾಧ್ಯಮದ ಮೂಲಕ ನಿಮ್ಮನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟ ಈ ಒಂದು ಸಂದರ್ಭಕ್ಕಾಗಿ ಸ್ತೋತ್ರ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರ ಆತ್ಮ ನಾಮದಲ್ಲಿ ಆರಂಭಿಸುತ್ತೇವೆ. ತ್ರೇಕ ದೇವರ ಸಾನ್ನಿಧ್ಯ ಆರಾಧನೆಯ ಹಾದಿಯಿಂದ ಅಂತ್ಯದ ತನಕ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಲೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಾವು ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ದೇಶದ ವಿವಿಧ ಸ್ಥಳಗಳಲ್ಲಿ, ವಿವಿಧ ರಾಜ್ಯಗಳಲ್ಲಿ, ವಿವಿಧ ಗ್ರಾಮಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಇಂದಿನ ಆರಾಧನೆ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ಆಶೀರ್ವಾದಕ್ಕೆ, ಬಿಡುಗಡೆಗೆ ಕಾರಣವಾಗಿ ಮಾರ್ಪಡಲೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮನ್ನು ಆಳ್ವಿಕೆ ಮಾಡುವಂಥವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಬೇಕಾಗಿರುವಂಥ ಪರಲೋಕದ ಜ್ಞಾನವನ್ನು ಕೊಟ್ಟು ಅವರನ್ನು ಮುನ್ನಡೆಸೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಈ ಸಂದರ್ಭದಲ್ಲಿ ನಿಮ್ಮ ದಾವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರಾರ್ಥನೆ ಕಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ, ನಮ್ಮ ಪ್ರೀತಿಯ ತಂದೆ, ಆಮೆನ್. 486 ಕ್ರಿಸ್ತ ಯೇಸು ನಾಮವ ಹಾಡಿರಿ, ಕೊಂಡಾಡಿರಿ, ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸುವ. ಕ್ರಿಸ್ತ ಯೇಸು ನಾಮವ ಹಾಡಿರಿ, ಕೊಂಡಾಡಿರಿ, ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ. ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ. ದೇವ ಸ್ವರೂಪನಾಗಿದ್ದ ಯೇಸು ದೇವ ಸಮಾನ ಪದವಿಯನು. ದೇವ ಸ್ವರೂಪನಾಗಿದ್ದ ಯೇಸು ದೇವ ಸಮಾನ ಪದವಿಯನು ತೊರೆದಿಟ್ಟನು, ಬರಿದಾದನು ನಮ್ಮನ್ನು ರಕ್ಷಿಸಲು. ತೊರೆದಿಟ್ಟನು, ಬರಿದಾದನು ನಮ್ಮನ್ನು ರಕ್ಷಿಸಲು. ಕ್ರಿಸ್ತ ಯೇಸು ನಾಮವ ಹಾಡಿರಿ, ಕೊಂಡಾಡಿರಿ, ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ. ಪಾಪದ ಶಕ್ತಿ ಸಂಪೂರ್ಣವಾಗಿ ಶಿಲುಬೆ ಮೇಲೆ ಸೋಲಿಸಿದಿ. ಪಾಪದ ಶಕ್ತಿ ಸಂಪೂರ್ಣವಾಗಿ ಶಿಲುಬೆ ಮೇಲೆ ಸೋಲಿಸಿದಿ. ಮೃತ್ಯುವನ್ನು ಛೇದಿಸಿ ಬಂದ ನಮ್ಮನ್ನು ರಕ್ಷಿಸಲು. ಮೃತ್ಯುವನ್ನು ಛೇದಿಸಿ ಬಂದ ನಮ್ಮನ್ನು ರಕ್ಷಿಸಲು. ಕ್ರಿಸ್ತ ಯೇಸು ನಾಮವ ಹಾಡಿರಿ, ಕೊಂಡಾಡಿರಿ, ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ. ಸ್ತುತಿಸಿರಿ, ಸ್ಮರಿಸಿರಿ ಆತನ ಪ್ರೀತಿಯ. ಮೇಘಾರೂಢನಾಗಿ ಬರುವ ಆಜ್ಞಾಘೋಷದೊಡನೆ. ಮೇಘಾರೂಢನಾಗಿ
ಬರುವ ಆಜ್ಞಾಘೋಷದೊಡನೆಯೇ ನನಗಾಗಿಯೇ ನಿನಗಾಗಿಯೇ ತಿರುಗಿ ಬರುವನು ನನಗಾಗಿಯೇ ನಿನಗಾಗಿಯೇ ತಿರುಗಿ ಬರುವನು ಕ್ರಿಸ್ತ ಯೇಸು ನಾಮವ ಹಾಡಿರಿ ಕೊಂಡಾಡಿರಿ ಸ್ತುತಿಸಿರಿ ಸ್ಮರಿಸಿರಿ ಆತನ ಪ್ರೀತಿಯ ಸ್ತುತಿಸಿರಿ ಸ್ಮರಿಸಿರಿ ಆತನ ಪ್ರೀತಿಯ ಸ್ತುತಿಸಿರಿ ಸ್ಮರಿಸಿರಿ ಆತನ ಪ್ರೀತಿಯ ಕ್ರಿಸ್ತ ಯೇಸು ನಾಮವ ಹಾಡಿರಿ ಕೊಂಡಾಡಿರಿ. ದೇವ ಸ್ವರೂಪನಾಗಿದ್ದ ಯೇಸು ದೇವ ಸಮಾನ ಪದವಿಯನ್ನು ತೊರೆದಿಟ್ಟನು, ಬರಿದಾದನು ನಮ್ಮನ್ನು ರಕ್ಷಿಸಲು. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ 4ರಿಂದ ನೋಡುವಂಥದ್ದು, ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಸರ್ವಶಕ್ತನಾದ ದೇವರು ಇಸ್ರಾಯೇಲಿಯರಿಗೆ ಅವರು ತಿಳಿಯದೆ ಮಾಡುವ ಪಾಪಗಳಿಗೆ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ಯಜ್ಞಗಳನ್ನು ಏರ್ಪಡಿಸಿದ. ಅದು ಮಾತ್ರವಲ್ಲದೆ ಪ್ರತಿ ವರ್ಷದಲ್ಲಿಯೂ ಮಹಾಯಾಜಕನಾದವನು ಯಜ್ಞಗಳನ್ನು ಸಮರ್ಪಿಸಬೇಕಾಗಿತ್ತು. ದೋಷ ಪರಿಹಾರಕ ಯಜ್ಞ ಅಂದರೆ ತಿಳಿಯದೆ ಮಾಡುವಂತಹ ಪಾಪಗಳಿಗೆ ಪ್ರಾಯಶ್ಚಿತ್ತಕ್ಕಾಗಿ ಸಮರ್ಪಿಸುವಂತಹ ಒಂದು ಯಜ್ಞ ದೋಷ ಪರಿಹಾರಕ ಯಜ್ಞ. ದೋಷ ಪರಿಹಾರಕ ಯಜ್ಞಕ್ಕೋಸ್ಕರವಾಗಿ ಒಬ್ಬ ವ್ಯಕ್ತಿ ಒಂದು ಹೋತವನ್ನಾಗಲಿ ಒಂದು ಹೋರಿಯನ್ನಾಗಲಿ ಮಹಾಯಾಜಕನ ಮುಂದೆ ತರಬೇಕು. ಇದು ಪ್ರತಿ ವರ್ಷ ಈ ಒಂದು ದೋಷ ಪರಿಹಾರಕ ಯಜ್ಞವನ್ನು ಸಮರ್ಪಿಸಬೇಕು. ಇದು ಸಾಮಾನ್ಯ ಜನರಿಂದ ಅಸಾಧ್ಯವಾದಂತಹ ಕಾರ್ಯವಾಗಿತ್ತು. ಪ್ರತಿ ವರ್ಷ ಯಜ್ಞವನ್ನ ಸಮರ್ಪಿಸುವಂಥದ್ದು. ಅದು ಮಾತ್ರವಲ್ಲ, ಈ ದೋಷ ಪರಿಹಾರಕ ಯಜ್ಞವನ್ನ ಸಮರ್ಪಿಸುವಂತಹ ಮಹಾಯಾಜಕ ಮೊದಲು ತನಗೋಸ್ಕರವಾಗಿ ದೋಷ ಪರಿಹಾರಕ ಯಜ್ಞವನ್ನು ಸಮರ್ಪಿಸಬೇಕು. ಆಗ ಮಾತ್ರ ಮಹಾಯಾಜಕನಿಗೆ ಅತಿ ಪವಿತ್ರ ಸ್ಥಳವನ್ನ ಪ್ರವೇಶಿಸಿ ಜನರ ಪಾಪಗಳಿಗೆ ಪರಿಹಾರವನ್ನ ಕಲ್ಪಿಸುವುದಕ್ಕೆ ಸಾಧ್ಯ. ಅಂದ್ರೆ ಮಹಾಯಾಜಕನಾದವರು ಮೊದಲು ತನಗೋಸ್ಕರವೂ ತನ್ನ ಕುಟುಂಬಕ್ಕೋಸ್ಕರವೂ ದೋಷ ಪರಿಹಾರಕ ಯಜ್ಞವನ್ನು ಸಮರ್ಪಿಸಬೇಕು. ಇದು ಪ್ರತಿ ವರ್ಷದ ಒಂದು ವಾಡಿಕೆ. ಅಂದ್ರೆ ಪ್ರತಿ ವರ್ಷ ಯಾಕೆ ಇದನ್ನು ಸಮರ್ಪಿಸಬೇಕು ಅಂತ ಹೇಳಿದ್ರೆ, ಆ ಒಂದು 365 ದಿನದಲ್ಲಿ ಅಥವಾ ಇಬ್ರಿಯ ಕ್ಯಾಲೆಂಡರ್ ಪ್ರಕಾರವಾಗಿ 354 ದಿನಗಳು ಏನೋ ಬರ್ತದೆ. ಈ 354 ದಿನಗಳಲ್ಲಿ ಮಾಡಿದಂಥ ಪಾಪಗಳಿಗೆ ಮತ್ತೆ ಪ್ರಾಯಶ್ಚಿತ್ತವನ್ನು ಸಮರ್ಪಿಸಬೇಕು. ಮುಂದಿನ 354 ದಿನಗಳಿಗೆ ಮಾಡಿದ ಪಾಪಗಳಿಗೆ ಮತ್ತೆ ಪ್ರಾಯಶ್ಚಿತ್ತವನ್ನು ಸಮರ್ಪಿಸಬೇಕು. ಅದು ಮಾತ್ರವಲ್ಲದೆ ಹಳೆ ಒಡಂಬಡಿಕೆಯಲ್ಲಿ ನಡೆಯುವಂತಹ ಯಜ್ಞ ಯಾಗಾದಿಗಳು ಮನುಷ್ಯನ ಪಾಪಗಳನ್ನು ಸಂಪೂರ್ಣವಾಗಿ ತೊಳೆದು ಬಿಡ್ತಾ ಇರಲಿಲ್ಲ. ಅದು ಕೇವಲ ಮರೆ ಮಾಡ್ತಾ ಇತ್ತು, ಓನ್ಲಿ ಕವರಿಂಗ್. ಸೊ ಹೀಗಿರಲಾಗಿ ತಂದೆಯಾದ ದೇವರು ಒಂದು ಅತ್ಯಮೂಲ್ಯವಾದ ಪದ್ಧತಿಯನ್ನು ಆವಿಷ್ಕಾರ ಮಾಡಿದ್ರು. ಆ ಪದ್ಧತಿ ಏನಂದ್ರೆ, ತನ್ನ ಏಕಮಾತ್ರ ಕುಮಾರನಾದ ಯೇಸು ಕ್ರಿಸ್ತನನ್ನ ಲೋಕಕ್ಕೆ ಕಳುಹಿಸಿ ಇಡೀ ಮನುಕುಲದ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸುವಂಥದ್ದು.
ನೋಡಿ, ಯೇಸು ಕ್ರಿಸ್ತನು ನೋಡಿ 4ನೇ ವಾಕ್ಯದಲ್ಲಿ ನೋಡಿದ್ವಿ, ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು. ಅಂದ್ರೆ ಸಂಪೂರ್ಣವಾಗಿ ಪರಿಹಾರವಾಗುವುದು ಹಳೆಯ ಒಡಂಬಡಿಕೆಯಲ್ಲಿ ಅಸಾಧ್ಯವಾಗಿತ್ತು. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಅಂದ್ರೆ ಇಸ್ರಾಯೇಲ್ ಮಕ್ಕಳು ಪಾಪ ಮಾಡ್ತಾರೆ, ದೋಷ ಪರಿಹಾರಕ ಯಜ್ಞವನ್ನು ಸಮರ್ಪಿಸ್ತಾರೆ. ಇಸ್ರಾಯೇಲ್ಯರು ಬೇಡವಾದ ಕಾರ್ಯಗಳನ್ನು ಮಾಡ್ತಾರೆ, ದೋಷ ಪರಿಹಾರಕ ಯಜ್ಞವನ್ನು ಸಮರ್ಪಿಸ್ತಾರೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಇವತ್ತು ನಾವು ಆಲಯಗಳಿಗೆ ಹೋಗ್ಬಿಟ್ಟು ಪಾಪದರಿಕೆ ಮಾಡುವ ರೀತಿಯಲ್ಲಿ ನಾವು ಅದೇ ರೀತಿ ಪ್ರತಿ ಭಾನುವಾರ ದೇವಾಲಯಕ್ಕೆ ಹೋಗ್ಬಿಟ್ಟು ಪಾಪದರಿಕೆ ಮಾಡ್ತೇವೆ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ, ನನ್ನ ದ್ರೋಹವನ್ನು ಲಾಳಿಸಿಬಿಡು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ಅಪೊಸ್ತಲನಾದ ಪೌಲ ರೋಮಾಪುರದವರಿಗೆ ಪತ್ರಿಕೆಯನ್ನು ಬರೆಯುವಾಗ ಹೇಳ್ತಾ ಇದ್ದಾನೆ, ದೇವರ ಕೃಪೆಯು ಹೆಚ್ಚಾಗಲಿ ಎಂದು ನೀವು ಇನ್ನೂ ಪಾಪದಲ್ಲಿ ಜೀವಿಸಬೇಕೋ. ನೋಡಿ, ಹಳೆಯ ಒಡಂಬಡಿಕೆಯ ಯಹೂದ್ಯರಿಗೂ ಈ ಕಾಲದ ಕ್ರೈಸ್ತರಿಗೂ ಯಾವ ವ್ಯತ್ಯಾಸ ಇಲ್ಲ, ಎರಡೂ ಒಂದೇ. ನಾನು ಅದಕ್ಕೆ ಹೇಳೋದು, ಬಿಟ್ಬಿಡ್ರಿ, ಧರ್ಮನೇ ಬಿಟ್ಬಿಡಿ, ಯಾಕೆ ಬೇಕು ಸುಮ್ಮನೆ ಈ ಕಾಟಾಚಾರ. ಸೊ ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇದ್ರು, ಓದಿದ್ರೆ ಚೆನ್ನಾಗಿ ಓದಿ, ಇಲ್ಲದ್ರೆ ಬಿಟ್ಬಿಡು, ಯಾಕೆ ಓದ್ತೀಯ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀಯ. ಸೊ ನಿಮಗೆ ನಿತ್ಯತ್ವವನ್ನ ಪಡ್ಕೊಳ್ಬೇಕು ಎಂಬ ಚಿಂತೆ ಇಲ್ಲದೆ ಹೋಗ್ಬಿಟ್ರೆ ದಯವಿಟ್ಟು ಈ ಕ್ರೈಸ್ತತ್ವನ ಬಿಟ್ಬಿಟ್ಟು ಹೋಗ್ಬಿಡಿ. ಸುಮ್ಮನೆ ಯಾಕೆ ಭಾನುವಾರ ಬಂದು ಇಲ್ಲಿ ಕುತ್ಕೊಂತೀರಾ? ಸುಮ್ಮನೆ ಯಾಕೆ ಕಾಣಿಕೆ ಕೊಡ್ತೀರಾ? ಯಾಕಂದ್ರೆ ಇದರಿಂದ ಯಾವ ಪ್ರಯೋಜನ ಇಲ್ಲ, ಯಾವ ಪ್ರಯೋಜನ ಇಲ್ಲ ಇದರಿಂದ. ನೋಡಿ, ಯೇಸು ಸ್ವಾಮಿ ಯಾಕೆ ಬಂದ ಅಂತಂದ್ರೆ ಇಡೀ ಮನುಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ. ಆದರೆ ಯೇಸು ಕ್ರಿಸ್ತನ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡಿದ್ದೇವೆ ಎಂಬುದಾಗಿ ಹೇಳಿಕೊಳ್ಳುವ ನಾವುಗಳು ಪವಿತ್ರವಾದ ಜೀವಿತವನ್ನು ಜೀವಿಸ್ತಾ ಇದ್ದೇವಾ? ಇಲ್ಲ. ಮತ್ತೆ ಯಾಕೆ ಈ ನಾಟಕ? ಸೊ ನನ್ನ ರೀತಿಯಲ್ಲಿ ಇದಕ್ಕಿಂತಲೂ ಪರಿಸಾಯರು ಎಷ್ಟೋ ಮೇಲು. They are better than us. ಹಾಡಿದ್ವಿ, ಕ್ರಿಸ್ತ ಯೇಸು ನಾಮವ ಆಡಿರಿ, ಕೊಂಡಾಡಿರಿ, ಸ್ತುತಿಸಿರಿ, ಸ್ಮರಿಸಿರಿ. ಏನ್ ಸ್ತುತಿಸ್ತಾ ಇದ್ದೀವಿ, ಏನ್ ಸ್ಮರಿಸ್ತಾ ಇದ್ದೀವಿ? ಇವತ್ತು ನಮಗೆ ಕೊಟ್ಟಿರುವಂತಹ ಶೀರ್ಷಿಕೆ ಏನು? ಪವಿತ್ರ ಸಂಸ್ಕಾರ, ಹೋಲಿ ಯುಕ್ರಿಸ್ಟ್, ಟೇಬಲ್ ಆಫ್ ರಿಕನ್ಸಿಲಿಯೇಷನ್, ಸಂಧಾನದ ಮೇಜು. ನೋಡಿ, ಇವತ್ತು ನಾವು ಓದಿದ್ವಿ ಈ ಒಂದು ಭಾಗದಲ್ಲಿ, ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಹೇಳ್ತಾ ಇದ್ದಾನೆ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ. ನೋಡಿ, ದಾವೀದ ವ್ಯಭಿಚಾರ ಮಾಡ್ದ. ಯುದ್ಧ ಮಾಡಬೇಕಾಗಿದ್ದಂತಹ ದಾವೀದ ಯುದ್ಧಕ್ಕೆ ಹೋಗದೆ ಏನು ಮಾಡ್ದ? ವ್ಯಭಿಚಾರ ಮಾಡ್ದ. ಆ ವ್ಯಭಿಚಾರವನ್ನ ಮುಚ್ಚಿ ಹಾಕುವುದಕ್ಕೋಸ್ಕರವಾಗಿ ಒಬ್ಬನನ್ನ ಕೊಂದಾಕ್ಬಿಟ್ಟ. ಆಗ ದೇವರು ನಾತಾನ್ ಪ್ರವಾದಿಯನ್ನ ಕಳಿಸಿದ್ರು, ಹೇಳಿದ್ರು, ನೀನು ಮಾಡಿ ತಪ್ಪು. ಆಗ ದಾವೀದ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. 51ನೇ ಕೀರ್ತನೆ 16ನೇ ವಾಕ್ಯ, ಅದರ 3ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಯಾವಾಗ ನಾತಾನ್ ಪ್ರವಾದಿ ಬಂದ್ಬಿಟ್ಟು ಹೇಳ್ತಾ ಇದ್ದಾನೆ, ನೀನು ಮಾಡಿದ ತಪ್ಪು ಪಾಪ ಎಂಬುದಾಗಿ. ನಾತಾನ್ ಪ್ರವಾದಿ ಹೇಳ್ತಾ ಇದ್ದಾನೆ, ನಾನು ದ್ರೋಹಿ ಎಂದು ನಾನು ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಅದೇ. ಆಮೇಲೆ ಹೇಳ್ತಾ ಇದ್ದಾನೆ, ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ಇವೆಲ್ಲವನ್ನ ಹೇಳ್ಬಿಟ್ಟು
16ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ. ನೋಡಿ, ದಾವೀದನಿಗೆ ಬೇಕಾದರೆ 100 ಸರ್ವಾಂಗ ಹೋಮಗಳನ್ನ, 100 ದೋಷ ಪರಿಹಾರಕ ಯಜ್ಞಗಳನ್ನ ಸಮರ್ಪಿಸಬಹುದಾಗಿತ್ತು. ಇಲ್ಲಿ ದಾವೀದ ತಿಳಿಯದೆ ಮಾಡಿದ ತಪ್ಪಲ್ಲ, ತಿಳಿದು ಮಾಡಿರುವಂತ ತಪ್ಪು. ಸೊ ಆದುದರಿಂದಲೇ ಇಲ್ಲಿ ಹೇಳಿದ್ದು, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟ ಇಲ್ಲ ಅಂದ್ರೆ ಬೇಕೆಂತ ಪಾಪ ಮಾಡಿದ್ರೆ ಅಂತ ಪಾಪಗಳನ್ನು ದೇವರು ಕ್ಷಮಿಸೋದಿಲ್ಲ. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ ಇದ್ದರೆ ಸಮರ್ಪಿಸೇನು, ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಸೊ ಹೀಗಿರಲಾಗಿ ಸರ್ವಶಕ್ತನಾದ ದೇವರು ತನ್ನ ಏಕಮಾತ್ರ ಕುಮಾರನನ್ನ ಲೋಕಕ್ಕೆ ಕಳುಹಿಸಿ ಏನ್ ಮಾಡಿದ್ರು, ಮನುಕುಲದ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಿದ್ರು. ಸೊ ಹೀಗೆ ಯೇಸು ಕ್ರಿಸ್ತನ ಮೂಲಕವಾಗಿ ಪಾಪ ಪರಿಹಾರವನ್ನ ಪಡಕೊಂಡಿರುವ ನಾವುಗಳು ತಿರುಗಿ ಪಾಪವನ್ನ ಮಾಡಬಾರದು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಆ ಒಂದು ಭಾಗ ನಾನು ಮರ್ತೋಗ್ಬಿಟ್ಟು ಎಲ್ಲಿಂತ, ನಾಯಿ ತಾನು ಕಕ್ಕಿದ್ದನ್ನು ತಿರುಗಿ ತಿನ್ನುವಂತೆ. ಅಂದ್ರೆ ಯಾರು ಯೇಸು ಕ್ರಿಸ್ತನ ಮೂಲಕ ಪಾಪ ಪರಿಹಾರವನ್ನ ಹೊಂದಿಕೊಂಡು ದೇವರ ಮಗನು ಎಂಬುದಾಗಿ ಹೇಳಿಕೊಂಡು ಜೀವಿಸುವಂತವರು ತಿರುಗಿ ಪಾಪ ಮಾಡುವಂಥದ್ದು ಯಾವ ರೀತಿ ಅಂತ ಹೇಳಿದ್ರೆ, ನಾಯಿ ಕಕ್ಕಿದ್ದನ್ನ ತಿರುಗಿ ತಿನ್ನುವಂತೆ. ಯಾರಾದರೂ ವಾಂತಿ ಮಾಡ್ಬಿಟ್ಟು ಅದು ತಿಂತಾರ? ಯಾರು ತಿಂತಾರ? ಯಾರು ತಿನ್ನಲ್ಲ. ಪ್ರಾಣಿಗಳಲ್ಲಿ ಏಕೈಕ ಪ್ರಾಣಿ ಯಾವುದು ಅಂತ ಹೇಳಿದ್ರೆ ನಾಯಿ ಮಾತ್ರ ತಿನ್ನೋದು. ತಾನು ಕಕ್ಕಿದ್ದನ್ನ ತಿರುಗಿ ತಿಂತತೆ. ಅಂದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ದೇವರ ಮಕ್ಕಳೆಂಬುದಾಗಿ ಅಹಂಗೊಳ್ಳುವಂತವರು ತಿರುಗಿ ಪಾಪ ಮಾಡಿದ್ರೆ ಅಂತವರ ಕುರಿತಾಗಿ ಉಪಯೋಗ ಮಾಡಿರುವಂಥದ್ದು ಇದು. ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನು ಮನುಕುಲದ ಪಾಪಗಳಿಗೋಸ್ಕರವಾಗಿ ತನ್ನನ್ನು ಅರ್ಪಿಸಿಕೊಂಡಿರುವಂಥದ್ದು ತನಗೋಸ್ಕರವಾಗಿ ಪವಿತ್ರವಾಗಿ ನಿಲ್ಲುವಂತಹ ಒಂದು ಜನಸಮೂಹಕ್ಕೋಸ್ಕರವಾಗಿ. ನೋಡಿ, ಆದಿಕಾಂಡ 12ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ದೇವರು ಆದಾಮನನ್ನ ಕರೆದ. ಯಾತಕ್ಕೆ ಆತಕ್ಕೋಸ್ಕರವಾಗಿ ದೇವರು ಆದಾಮನನ್ನ ಕರೆದ? ಆದಾಮನ ಮೂಲಕವಾಗಿ ಹುಟ್ಟುವಂತಹ ಸಂತತಿ ದೇವರಿಗೋಸ್ಕರವಾಗಿ, ಯೆಹೋವನಿಗೋಸ್ಕರವಾಗಿ ನಿಲ್ಲುವಂತಹ ಒಂದು ಸಂತತಿಯಾಗಿ ಮಾರ್ಪಡಬೇಕು ಎಂಬ ಉದ್ದೇಶದಿಂದ. ಸೊ ನಮಗೆ ಗೊತ್ತು, ನೋಹನ ಕಾಲದಲ್ಲಿ ಎಲ್ಲವನ್ನ ದೇವರು ನಿಶೇಷವಾಗಿ ನಾಶ ಮಾಡ್ದ. ಉಳಿದಂಥದ್ದು ನೋಹನ 3 ಜನ ಮಕ್ಕಳು ಮಾತ್ರ, ಶೇಮ್, ಹಾಮ್, ಹ್ಯಾಫೆತ್. ಅಬ್ರಹಾಮನು ಶೇಮನ ಸಂತತಿಯವನು. ಆಮನನ್ನು ನೋಹ ಏನ್ ಮಾಡ್ದ? ಶಪಿಸ್ಬಿಟ್ಟ. ಸೊ ಈ ಶೇಮನ ಸಂತತಿಯಲ್ಲಿ ದೇವರು ಕರೆದಂಥದ್ದು ಅಬ್ರಹಾಮನನ್ನ. ಅಬ್ರಹಾಮನ ಮೂಲಕವಾಗಿ ಇಸ್ರಾಯೇಲ್ಯರು ಅಥವಾ ಯಹೂದ್ಯರು ಎಂಬ ಒಂದು ಸಂತತಿಯನ್ನ ದೇವರು ರೂಪಿಸ್ತಾ. ಒಂದೇ ಒಂದು ಉದ್ದೇಶ, ಈ ಒಂದು ಸಂತತಿ, ಈ ಒಂದು ಮೈನಾರಿಟಿ, ಈ ಒಂದು ಅಲ್ಪಸಂಖ್ಯಾತ ಜನಾಂಗ ದೇವರನ್ನ ಆರಾಧಿಸುವಂತಹ ಜನಾಂಗವಾಗಿ, ದೇವರ ನಿಯಮಗಳಿಗೆ ಒಳಪಡುವಂತಹ ಜನಾಂಗವಾಗಿ. ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದಶಾಜ್ಞೆಯನ್ನ ಕೊಡ್ತಾ ಇದ್ದಾರೆ ದೇವರು. ಏನು? ನಾನಲ್ಲದೆ ನಿಮಗೆ ಬೇರೆ ದೇವರುಗಳಿರಬಾರದು, ಯಾವ ಮೂರ್ತಿಗಳನ್ನು ಮಾಡಬಾರದು, ಅವುಗಳನ್ನ ಪೂಜೆ ಮಾಡಬಾರದು, ಅವುಗಳಿಗೆ ಅಡ್ಡ ಬೀಳಬಾರದು. ಅದು ಮಾತ್ರವಲ್ಲ, ಅದು ದೇವರೊಂದಿಗೆ ಮಾಡಬೇಕಾಗಿರುವಂತಹ ಕಾರ್ಯ. ಮನುಷ್ಯರೊಟ್ಟಿಗೆ, ಪರಸ್ಪರ ಮನುಷ್ಯರೊಟ್ಟಿಗೆ ನಾವೇನ್ ಮಾಡಬೇಕು ಅನ್ನುವಂತಹ ಒಂದು ನಿಯಮಗಳನ್ನು ದೇವರು ಕೊಟ್ರು. ಏನ್ ಕೊಟ್ರು? ನರಹತ್ಯೆ ಮಾಡಬಾರ್ದು, ಅಂದ್ರೆ ಕೊಲೆ ಮಾಡಬಾರ್ದು. ಆಮೇಲೆ ಕದಿಬಾರ್ದು, ವ್ಯಭಿಚಾರ ಮಾಡಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು, ಮತ್ತೊಬ್ಬನ ಮನೆಯನ್ನ ಆಶಿಸಬಾರದು. ಅಂದ್ರೆ ಇಡೀ ಜನಾಂಗ ತಂದೆ ತಾಯಿಗಳಿಗೆ ಅವಿಧೇಯರಾಗಿ ಹೋಗ್ತಾ ಇದ್ದಾರೆ. ಇಡೀ ಜನಾಂಗ ನರಹತ್ಯೆ ಮಾಡ್ತಾ ಇದ್ದಾರೆ.
ಇಡೀ ಜನಾಂಗ ವ್ಯಭಿಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನೋಡಿ, ನೋಹನ ಕಾಲದಲ್ಲಿ ಸಂಭವಿಸಿದ್ದೇನು? ಇದೇ ಸಂಭವಿಸಿದ್ದು. ಮನುಷ್ಯ ಪುತ್ರರು ಏನ್ ಮಾಡಿದ್ರು? ತಮಗೆ ಇಷ್ಟರಾದವರನ್ನು ಹೆಂಡತಿಯರನ್ನಾಗಿ ಮಾಡಿಕೊಂಡ್ರು. ಅದು ದೇವರು ಅಬ್ರಹಾಮನನ್ನ ಕರೆದಂಥದ್ದು. ನೀವು ಏನ್ ಮಾಡಬೇಕು? ಇವುಗಳಿಂದ ವ್ಯತ್ಯಸ್ತಕರವಾಗಿ ಬದುಕಬೇಕು. ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ಕದಿಬಾರ್ದು, ಮತ್ತೊಬ್ಬನ ಮನೆಯನ್ನ ಆಶಿಸಬಾರದು. ಸೊ ಇದು ದೇವರು ಇಸ್ರಾಯೇಲರಿಗೆ ಕೊಟ್ಟಂತಹ ದಶಾಜ್ಞೆ. ಯಾಕೆ ಕೊಟ್ಟಿದ್ದು? ದ ರೆಸ್ಟ್ ಆಫ್ ದ ಹ್ಯೂಮನ್ ಕೈಂಡ್, ರೆಸ್ಟ್ ಆಫ್ ದ ಪೀಪಲ್, ಬಾಕಿ ಜನಾಂಗ, ಬಾಕಿ ಜನರು ಯಾರು ಇದೇ ಶೇಮನ ಸಂತತಿಯಲ್ಲಿ, ಇದೇ ಶೇಮನ ಸಂತತಿಯಲ್ಲಿ ಬೇರೆಯವರು, ಯಾಕಂದ್ರೆ ಶೇಮನ ಸಂತತಿಯವರು ಎಲ್ಲರೂ, ಶೇಮನ ಸಂತತಿಯಲ್ಲಿ ತೇರಹನ ಮಗನಾದ ಅಬ್ರಹಾಮನನ್ನ ದೇವರು ಕರೆದು ಒಂದು ಪ್ರತ್ಯೇಕ ಜನಾಂಗವನ್ನಾಗಿ ಮಾಡ್ದ. ಇದೇ ಶೇಮನ ಸಂತತಿಯಲ್ಲಿ ಬೇರೆ ಜನಾಂಗದವರು ಇದ್ರು, ಅವರು ತಮ್ಮಿಷ್ಟದ ಪ್ರಕಾರವಾಗಿ ಬದುಕ್ತಾ ಇದ್ದಾರೆ. ಆದರೆ ದೇವರು ಅಬ್ರಹಾಮನ ಮೂಲಕವಾಗಿ ಒಂದು ಸಂತಾನವನ್ನ ಉಂಟು ಮಾಡುವುದಕ್ಕೆ ತೀರ್ಮಾನ ಮಾಡಿದ್ದು ಅದು ಇಸಾಕನ ಮೂಲಕವಾಗಿ. ಬೇರೆ ಜನರಂತೆ ನಡೆಯದೇ ಇರುವ ಒಂದು ಜನಾಂಗ. ಯಾಕೆ ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದು? ಏನು ವ್ಯತ್ಯಾಸ? ಏನು ವ್ಯತ್ಯಾಸ? ನಮ್ಮ ಸುತ್ತಮುತ್ತಲು ವಾಸಿಸುವಂತಹ ಅಕ್ರೈಸ್ತರಿಗೂ ನಮಗೂ ವ್ಯತ್ಯಾಸ ಏನು? ಅವರಿಗೆ ಈ ನಿಯಮಗಳು ಕೊಡಲ್ಪಟ್ಟಿಲ್ಲ. ನೋಡಿ, ಯೇಸು ಸ್ವಾಮಿ ನಮಗೆ ಕೊಟ್ಟಿರುವಂತಹ ನಿಯಮ ಯಾವುದು? ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಪ್ರೀತಿಸಬೇಕು. ಆದ್ರೆ ಅಕ್ರೈಸ್ತರಿಗೆ ಅದು ಕೊಡಲ್ಪಟ್ಟಿಲ್ಲ. ಆಜ್ಞೆ ಕೊಡಲ್ಪಟ್ಟಿರುವ ನಾವುಗಳು ದೇವರನ್ನ ಪ್ರೀತಿ ಮಾಡ್ತಾ ಇದ್ದೇವಾ? ಎಲ್ಲಿ ಪ್ರೀತಿ ಮಾಡ್ತಾ ಇದ್ದೇವೆ? ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಇಫ್ ಯು ಲವ್ ಮಿ ಯು ವಿಲ್ ಒಬೇ ಮೈ ಕಮಾಂಡ್. ನೀವು ನನ್ನನ್ನು ಪ್ರೀತಿ ಮಾಡುವುದಾದ್ರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀತೀರಾ? ಎಲ್ಲಿ ಪ್ರೀತಿ ಮಾಡ್ತಾ ಇದೀವಿ ನಾವು ದೇವರನ್ನ? ಮತ್ತೆ ಏನು ಕ್ರೈಸ್ತರೆಂಬುದಾಗಿ ನಮ್ಮನ್ನು ನಾವೇ ಕರೆದುಕೊಳ್ಳುವುದರಿಂದ ಪ್ರಯೋಜನ ಏನು? ಸೊ ನಾನು ಓಪನ್ ಆಗಿ ಹೇಳ್ತೇನೆ ಎಲ್ರಿಗೂ, ಇನ್ಕ್ಲೂಡಿಂಗ್ ಮೈ ಫ್ಯಾಮಿಲಿ ಮೆಂಬರ್ಸ್. ಸೊ ನಿಮಗೆ ಇದರಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗಲ್ಲ, ಪ್ಲೀಸ್ ಲೀವ್ ದಿಸ್ ಏರಿಯಾ. ನಿಮಗೆ ಯಾವುದು ಇಷ್ಟ ಅದನ್ನ ಆಯ್ಕೊಂಡು ಹೋಗಿ. ಸರ್ವಶಕ್ತನಾದ ದೇವರು ಇಸ್ರಾಯೇಲ್ ಮಕ್ಕಳನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಯೆಹೋಶುವನ ನಾಯಕತ್ವದಲ್ಲಿ ಏನು ಮಾಡಿದ್ರು? ಕಾನಾನ್ ದೇಶವನ್ನು ಹಂಚಿಕೊಟ್ರು. ಕಾನಾನ್ ದೇಶವನ್ನ ಪ್ರವೇಶಿಸಿ ಎಲ್ಲವೂ ಸರಿಯಾದ ಮೇಲೆ ಯೆಹೋಶುವ ಏನು ಮಾಡ್ದ? ಇಡೀ ಜನಾಂಗವನ್ನ ಏನು ಮಾಡ್ದ? ತನ್ನ ಮುಂದೆ ಬರಮಾಡ್ದ. ಯೆಹೋಶುವನ ಪುಸ್ತಕ 24ನೇ ಅಧ್ಯಾಯ ಅದರ 14-15 ವಾಕ್ಯದಲ್ಲಿ, ಸೊ ಹೀಗಿರುವುದರಿಂದ ನೀವು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರ್ರಿ. ಯಾರಿಗೆ ಹೇಳಿದು? ಇಸ್ರಾಯೇಲ್ ಮಕ್ಕಳಿಗೆ. ಆತನನ್ನು ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ಸೇವಿಸಿರಿ. ಏನ್ ಮಾಡ್ಬೇಕಂತೆ? ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. 2, ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಹೃದಯದಿಂದಲೂ ಆತನನ್ನ ಏನ್ ಮಾಡಬೇಕು? ಸೇವಿಸಬೇಕು. ನಿಮ್ಮ ಪೂರ್ವಿಕರು ಯೂಫ್ರಟಿಸ್ ನದಿಯ ಆಚೆಯಲ್ಲಿಯೂ ಐಗುಪ್ತದಲ್ಲಿಯೂ, ಯೂಫ್ರಟಿಸ್ ನದಿಯ ಆಚೆ ಅಂತ ಹೇಳಿದ್ರೆ ಅಬ್ರಹಾಮನ ಕಾಲದಲ್ಲಿ, ಮೆಸೊಪೊತಾಮಿಯಾದಲ್ಲಿ. ನಿಮ್ಮ ಪೂರ್ವಿಕರು ಯಾರು? ಇಸ್ರಾಯೇಲರ ಪೂರ್ವಿಕರು ಯಾರು?
ಅಬ್ರಹಾಮನ ಸಂತತಿಯವರು, ಶೇಮನ ಸಂತತಿಯವರು. ಸೊ ನಿಮ್ಮ ಸಂತತಿಯವರು ಯಾರು ಮೆಸೊಪೊತಾಮಿಯಾದಲ್ಲಿ ಇರುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರು? ಅವರು ಬಹುದೈವ ವಿಶ್ವಾಸಿಗಳಾಗಿದ್ರು. ಅಬ್ರಹಾಮನ ಕೆಲಸ ಏನಾಗಿತ್ತು? ವಿಗ್ರಹಗಳನ್ನ ಮಾರುವಂಥದ್ದು. ಸೊ ಅಲ್ಲಿಂದ ದೇವರು ನಿಮ್ಮನ್ನ ಕರೆದು, ಅದು ಮಾತ್ರವಲ್ಲ, ನೀವು ಐಗುಪ್ತದಲ್ಲಿ, ಹೌದಲ್ಲ, ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಲ್ಲಿ 400 ವರ್ಷ ಇದ್ರು. ಐಗುಪ್ತದಲ್ಲೂ ಇತ್ತು ಸುಮಾರು 12 ದೇವರುಗಳು. ಸೊ ಇಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮ ಪೂರ್ವಿಕರು ಯೂಫ್ರಟಿಸ್ ನದಿಯ ಆಚೆಯಲ್ಲಿಯೂ ಐಗುಪ್ತದಲ್ಲಿಯೂ ಪೂಜಿಸುತ್ತಿದ್ದ ದೇವತೆಗಳನ್ನು ನಿಮ್ಮಲ್ಲಿಂದ ತೆಗೆದುಹಾಕಿರಿ, ಯೆಹೋವನನ್ನೇ ಸೇವಿಸಿರಿ. 15ನೇ ವಾಕ್ಯ. ಪ್ರತಿ ಹೊಸ ಒಡಂಬಡಿಕೆಯ ಕ್ರೈಸ್ತರು ಕಂಠಪಾಠ ಮಾಡಬೇಕಾಗಿರುವಂತಹ ಒಂದು ವಾಕ್ಯ. ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಈ ಹೊತ್ತೇ ಆರಿಸಿಕೊಳ್ಳಿ. ನಿಮ್ಮ ಪೂರ್ವಿಕರು ಯೂಫ್ರಟಿಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ, ಅಂದ್ರೆ ನಿಮ್ಮ ಮುತ್ತಾತ ಅಬ್ರಹಾಮ, ದೇವರು ಅಬ್ರಹಾಮನನ್ನ ಕರೆಯುವುದಕ್ಕಿಂತ ಮುಂಚಿತವಾಗಿ ಅಬ್ರಹಾಮ ಸೇವಿಸುತ್ತಿದ್ದ ದೇವರನ್ನು, ಅಥವಾ ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳನ್ನು ಹೇಳಿರಿ. ಇಲ್ಲಿ ಯೋಶುವನ ಒಂದು ತೀರ್ಮಾನ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಸೊ ಪ್ರೀತಿಯ ಕ್ರೈಸ್ತರೇ, ಡೋಂಟ್ ವೇಸ್ಟ್ ಯುವರ್ ಟೈಮ್. ಯಥಾರ್ಥವಾಗಿ ಯೇಸು ಕ್ರಿಸ್ತನನ್ನ ಆರಾಧಿಸುವುದಕ್ಕೆ ನಿಮ್ಮಿಂದ ಸಾಧ್ಯವಾಗದೆ ಹೋದರೆ, ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಯೇಸುವನ್ನ ಪ್ರೀತಿಸುವುದಕ್ಕೆ ನಿಮ್ಮಿಂದ ಆಗದೆ ಹೋದ್ರೆ, ದಯವಿಟ್ಟು ಬ್ಯಾಕ್ ಟು ದ ಪೆವಿಲಿಯನ್. ಯಾಕಂದ್ರೆ ನಾವ್ಯಾರು ಹುಟ್ಟು ಕ್ರೈಸ್ತರಲ್ಲ. ನಮ್ಮ ಪೂರ್ವ ಪಿತೃಗಳು ಸುವಾರ್ತೆಯನ್ನು ಕೇಳಿ ತ್ಯಾಗವನ್ನು ಸಹಿಸಿಕೊಂಡು ಓಡಿಸ್ಕೊಂಡು ಮನೆಯಿಂದ ತಳ್ಳಲ್ಪಟ್ಟವರಾಗಿ, ಏನು ಇಲ್ಲದೆ, ಆಹಾರಕ್ಕೆ ಗತಿ ಇಲ್ಲದೆ, ಸತ್ಯ ಮಾರ್ಗಕ್ಕೋಸ್ಕರವಾಗಿ ನಿಂತು, ಇವತ್ತು ದೇವರು ನಮಗೆ ಏನನ್ನೋ ಕೊಟ್ಟಿದ್ದಾನೆ, ಅದನ್ನು ಇಟ್ಕೊಂಡು ದೇವರಿಗೆ ಮೋಸ ಮಾಡುವುದಕ್ಕೆ ಹೋಗಬೇಡಿ. ಅದಕ್ಕೆ ಹೇಳಿದ್ರು, ನಿಮ್ಮ ಪೂರ್ವಿಕರು ಆರಾಧಿಸಿದ ದೇವರ ಕಡೆಗೆ ತಿರುಗ್ರಿ. ಇಲ್ಲ, ಇಲ್ಲಿ ನಿಲ್ಲಬೇಕಾದ್ರೆ ನೀವೇನು ಮಾಡಬೇಕು? ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ಆಮೇಲೆ ಆತನನ್ನು ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ಆತನನ್ನ ಸೇವಿಸುವವರಾಗಿರಬೇಕು. ಸಾಧ್ಯನಾ? ಯೋಚನೆ ಮಾಡಿ. ಹೇಳಿದ್ರೆ ಇವತ್ತಿನ ಶೀರ್ಷಿಕೆ ಪವಿತ್ರ ಸಂಸ್ಕಾರ, ಕರ್ತನ ಮೇಜು. ಏನು ಕರ್ತನ ಮೇಜು? ಟೇಬಲ್ ಆಫ್ ರಿಕನ್ಸಿಲಿಯೇಷನ್, ಸಂಧಾನದ ಒಂದು ಮೇಜು. ನೋಡಿ, ಮನುಕುಲ ದೇವರ ಮಾತಿಗೆ ಅವಿಧೇಯರಾಗಿ, ಅಂದ್ರೆ ದೇವರು ಆದಾಮನನ್ನ ಹವ್ವಳನ್ನ ಏನು ಮಾಡಿದ್ರು? ಏದೇನ್ ತೋಟದಲ್ಲಿ ತಗೊಂಡೋಗಿಟ್ರು. ಅವರಿಗೆ ಬೇಕಾದಂತಹ ಎಲ್ಲ ರೀತಿಯ ಆಹಾರದ ಫಲಗಳನ್ನು ದೇವರು ಆ ತೋಟದಲ್ಲಿ ಉಂಟು ಮಾಡಿದ್ರು. ದೇವರು ಹೇಳಿದ್ರು, ನೀವು ಈ ತೋಟದಲ್ಲಿರುವ ಮರದ ಹಣ್ಣನ್ನ ಯಥೇಚ್ಛಾಗಿ ತಿನ್ನಬಹುದು. ದಿರ್ ಇಸ್ ನೋ ರಿಸ್ಟ್ರಿಕ್ಷನ್. ಒಂದು ದಿನ ಒಂದೇ ತಿನ್ಬೇಕು ಅಂತ ಏನು ದೇವರು ಹೇಳಿಲ್ಲ, ಯಥೇಚ್ಛಾಗಿ ತಿನ್ನಬಹುದು. 2ನೇ ಅಧ್ಯಾಯ ಆದಿಕಾಂಡ 2 ಅದರ 16ನೇ ವಾಕ್ಯ. ಆದರೆ ಈ ತೋಟದ ಮಧ್ಯಭಾಗದಲ್ಲಿರೋ ಮರದ ಹಣ್ಣನ್ನು ನೀನು ತಿನ್ನಬಾರ್ದು, ಅಷ್ಟೇ, ಮುಗೀತು. ನೋಡಿ, ಸುತ್ತಮುತ್ತಲೂ ಸಾವಿರಾರು ಮರದ ಹಣ್ಣುಗಳಿದ್ದಾವೆ ತಿನ್ನೋದಕ್ಕೆ, ಅದು ತಿನ್ಕೊಳ್ಳಿ ನೀವು. ಬಟ್ ಒಂದು ಪರ್ಟಿಕ್ಯುಲರ್ ಈ ಒಂದು ಭಾಗದಲ್ಲಿರುವ ಮರದ ಹಣ್ಣನ್ನ ನೀವು ತಿನ್ನಬಾರ್ದು, ಅಷ್ಟೇ, ಮುಗೀತು.
ಆದರೆ ಅವ್ರಿಗೆ ಅದೇ ತಿನ್ನಬೇಕು. ನಾವು ಹಂಗೆ ತಾನೆ. ಸೊ ಅಪ್ಪ ಅಮ್ಮ ಏನು ಮಾಡಬಾರ್ದು ಅಂತ ಹೇಳ್ತಾರೆ, ನಾವು ಅದನ್ನೇ ಮಾಡ್ತೀವಿ. ನಮ್ಗೆ ಅದೇ ಖುಷಿ. ಸೊ ಇದರಿಂದ ಏನಾಯಿತು? ಅವರು ದೇವರ ಸಾನ್ನಿಧ್ಯದಿಂದ ತಳ್ಳಲ್ಪಟ್ರು. ನೋಡಿ, ಸೊ ಹೀಗೆ ದೇವರ ಸಾನ್ನಿಧ್ಯದಿಂದ ತಳ್ಳಲ್ಪಟ್ಟ ಮನುಷ್ಯನನ್ನ ದೇವರು ಸಂಪೂರ್ಣವಾಗಿ ಕೈ ಬಿಡಲಿಲ್ಲ. ಸೊ ದೇವರೇನು ಮಾಡಿದ್ರು? ಸೊ ಇವರನ್ನ ಸಂಧಾನ ಪಡಿಸುವುದಕ್ಕೋಸ್ಕರವಾಗಿ ಒಂದು ಕಾರ್ಯವನ್ನ ಆಸೂತ್ರ ಮಾಡಿದ್ರು. ಆ ಕಾರ್ಯ ಏನಾಗಿತ್ತು? ಯೇಸು ಕ್ರಿಸ್ತನನ್ನ ಲೋಕಕ್ಕೆ ಕಳುಹಿಸಿ ಆತನ ರಕ್ತದ ಮೂಲಕವಾಗಿ ಮನುಷ್ಯರನ್ನ ಸಂಧಾನ ಪಡಿಸುವಂಥದ್ದು. ನೋಡಿ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯನ್ನ ಮುಗಿಸಿ ಇನ್ನೇನು ಶಿಲುಬೆಗೆ ಹಾಕಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರೊಂದಿಗೆ ಕಡೆಯ ಪಸ್ಕಾ ಭೋಜನವನ್ನ ಆಚರಿಸಿದಂತ ನಾವು ನೋಡುತ್ತೇವೆ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನಡೆಸಿಕೊಳ್ಳುವುದಕ್ಕೋಸ್ಕರವಾಗಿ ಹೀಗೆ ಮಾಡಿದೆ ಎಂದನು. ಊಟವಾದ ಮೇಲೆ ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆ ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಅಂದ್ರೆ ಪಾಪಿಗಳಾದ ನಮ್ಮನ್ನ ಅಥವಾ ದೇವರಿಗೆ ಅವಿಧೇಯರಾದಂತಹ ನಮ್ಮನ್ನ ದೇವರೊಂದಿಗೆ ಸಂಧಾನ ಪಡಿಸುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಏನು ಮಾಡಿದ್ರು? ತನ್ನ ದೇಹವನ್ನು ನಮಗಾಗಿ ಸುರಿಸಿದ್ರು. ಅರ್ಥ, ನಾವು ಆಚರಿಸುವಂತಹ ಕರ್ತನ ಮೇಜೆ ಅನ್ನುವಂಥದ್ದು ಒಂದು ಸಂಧಾನದ ಮೇಜು, ಎ ಟೇಬಲ್ ಆಫ್ ರಿಕನ್ಸಿಲಿಯೇಷನ್. ಸೊ ರಿಕನ್ಸಿಲಿಯೇಷನ್ ಅಂದ್ರೆ ಏನು? ನಾಟ್ ಎ ಕಾಂಪ್ರಮೈಸ್. ಇವತ್ತು ನಾವೆಲ್ಲರೂ ಕಾಂಪ್ರಮೈಸ್ ಮಾಡಕ್ಕೆ ರೆಡಿ ಆಗಿದ್ದೇವೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಕಾಂಪ್ರಮೈಸ್, ಪೋಷಕರ ಮತ್ತು ಮಕ್ಕಳ ಮಧ್ಯದಲ್ಲಿ ಕಾಂಪ್ರಮೈಸ್. ಅಂದ್ರೆ ಕಾಂಪ್ರಮೈಸ್ ಅಂದ್ರೆ ಏನು? ತಪ್ಪು ಮಾಡಿರೋನು ಸರಿ, ಅವನೇ ಸರಿ, ಅನುಭವಿಸಿರೋನು ಅನುಭವಿಸ್ತಾ ಇರಬೇಕು ಜೀವನ ಪರ್ಯಂತರ. ಸೊ ಕರ್ತನ ಮೇಜು ಅನ್ನುವಂಥದ್ದು ನಾಟ್ ಎ ಟೇಬಲ್ ಆಫ್ ಕಾಂಪ್ರಮೈಸ್. ಕರ್ತನ ಮೇಜು ಕಾಂಪ್ರಮೈಸ್ ಅಲ್ಲ. ದೇವರು ಇಲ್ಲಿ ತಂದೆಯಾದ ದೇವರು ಮನುಷ್ಯರೊಟ್ಟಿಗೆ ಕಾಂಪ್ರಮೈಸ್ ಮಾಡಲಿಲ್ಲ. ಸರಿಯಪ್ಪ, ಓಕೆ, ಇಲ್ಲಿ ತನಕ ತಪ್ಪಾಗ್ಬಿಟ್ಟು ಬಿಟ್ಬಿಡು, ಇನ್ಮೇಲೆ ಹಂಗ ಮಾಡಬೇಡ ಅಂತ ಹೇಳಲಿಲ್ಲ ದೇವರು. ಅವಿಧೇಯನಾಗಿ ಹೋದ ಮನುಷ್ಯನಿಗೆ ದೇವರೇನ್ ಮಾಡಿದ್ರು? ತನ್ನ ಏಕಮಾತ್ರ ಕುಮಾರನನ್ನ ಕಳುಹಿಸಿ ಆತನನ್ನ ಶಿಲುಬೆ ಮೇಲೆ ಯಜ್ಞಾರ್ಪಿತವಾಗಿ ಅರ್ಪಿಸಿ ಮನುಷ್ಯನ ಪಾಪಗಳಿಗೆ ಪರಿಹಾರವನ್ನ ಕಲ್ಪಿಸಿ ತಂದೆಯಾದ ದೇವರೊಟ್ಟಿಗೆ ಏನ್ ಮಾಡಿದ್ರು? ಸಂಧಾನ ಪಡಿಸ್ಕೊಂಡ್ರು. ಅದೇ ಕರ್ತನ ಮೇಜು ಅಂದ್ರೆ. ಇವತ್ತು ಅನೇಕರಿಗೆ ಒಂದು ತಿಂಗಳು ಕರ್ತನ ಮೇಜು ತೆಗೆದುಕೊಂಡ್ರೆ ಏನೋ ಒಂಥರ ಏನೋ ಆಗ್ಬಿಡ್ತಾರ. ಏನು ಉಪಯೋಗ ತೆಗೆದುಕೊಂಡು? ಏನು ಕರ್ತನ ಮೇಜ್ ಅಂದ್ರೆ? ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಡಬೇಕಾಗಿ ಬಂತು ಎಂದಾದ್ರೂ ಯೋಚನೆ ಮಾಡಿದ್ದೀರಾ? ಅಂದ್ರೆ ತಂದೆಯಾದ ದೇವರು ಏನು ಮಾಡಿದ್ರು? ಕ್ಷಮಿಸಿದ್ರು. ನೋಡಿ, ಅಪೊಸ್ತಲರ ಕೃತ್ಯದಲ್ಲಿ ಪಂಚಾಶತ್ತಮ ದಿನದಲ್ಲಿ ಪೇತ್ರ ಏನು ಮಾಡ್ದ? ಒಂದು ಪ್ರಸಂಗವನ್ನ ಮಾಡ್ದ. ಸೊ ಇದನ್ನು ಕೇಳಿದಂತ ಜನಕ್ಕೆ ಏನಾಯ್ತು? ಚುಚ್ಚಕ್ ಶುರು ಆಯ್ತು.
ಅವಾಗೇನು ಮಾಡಿದ್ರು ಕೇಳಿದ್ರು ಜನರೇ, ವಾಟ್ ಮಸ್ಟ್ ಬಿ ಡು, ನಾವೇನು ಮಾಡಬೇಕು? ಆಗ ಪೇತ್ರ ಹೇಳ್ತಾ ಇದ್ದಾರೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಳ್ಬೇಕು. ನೋಡಿ, ಇಲ್ಲಿ ಯಾರು ತಪ್ಪು ಮಾಡಿದ್ಯಾರು? ಮನುಕುಲ ತಪ್ಪು ಮಾಡಿದಾಗ ದೇವರೇನು ಮಾಡುವುದು? ಯೇಸು ಕ್ರಿಸ್ತನನ್ನ ಕಳುಹಿಸಿ ಆತನ ರಕ್ತದ ಮೂಲಕವಾಗಿ ಒಂದು ಪಾಪ ಪರಿಹಾರದ ಮಾರ್ಗವನ್ನು ಸಿದ್ಧ ಮಾಡ್ದ. ಈಗ ತಪ್ಪು ಮಾಡಿದಂತಹ, ಪಾಪ ಮಾಡಿದಂತಹ ಮನುಕುಲ ಏನು ಮಾಡಬೇಕು? ದೇವರ ಬಳಿಗೆ ಬಂದು ಹೇಳಬೇಕು, ಐ ಡಿಡ್ ರಾಂಗ್. ಆದರೆ ಇವತ್ತು ಅದು ಹೇಳಕ್ಕೆ ನಾವು ತಯಾರಲ್ಲ. ನಾವು ಕಾಂಪ್ರಮೈಸ್ ಮಾಡ್ತೇವೆ. ನೋ ಕಾಂಪ್ರಮೈಸ್. ಆಟ ನಡೆಯಲ್ಲ. ದಾರಿ ತಪ್ಪಿದ ಮಗ ನಮಗೆ ಬಹಳ ಇಷ್ಟ ಇರುವಂತ ಒಂದು ಕತೆ. ನೋಡಿ, ತಂದೆಯ ಬದುಕನ್ನೆಲ್ಲ ಮಾರಿ ಹಾಳು ಮಾಡಿ ತಿನ್ನಕ್ಕೆ ಗತಿ ಇಲ್ಲದೆ ಹಂದಿ ತಿನ್ನುವಂತ ಆಹಾರವನ್ನು ತಿನ್ನುವುದಕ್ಕೂ ಯೋಗ್ಯತೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಮಗನಿಗೆ ಜ್ಞಾನೋದಯ ಆಯಿತು. ಹೇಳ್ತಾ ಇದ್ದಾನೆ, ನನ್ನ ತಂದೆಯ ಮನೆಯಲ್ಲಿ ಕೂಲಿ ಆಳುಗಳು ಬೇಕಾದಷ್ಟು ಆಹಾರವನ್ನು ತಿಂತಾ ಇದ್ದಾರೆ, ಸೊ ನನಗೆ ಇಲ್ಲಿ ಅದು ಸಿಗ್ತಾ ಇಲ್ಲ. ಅವನು ಒಂದು ಕೆಲಸ ಮಾಡು, ನಾನು ನನ್ನ ತಂದೆ ಮನೆಗೆ ಹೋಗ್ತೇನೆ, ತಂದೆ ಹತ್ರ ಹೇಳ್ತೇನೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನಗೆ ವಿರೋಧವಾಗಿಯೂ ಪಾಪ ಮಾಡಿದ್ದೇನೆ, ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನೋ ನಾನಲ್ಲ, ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಾಗಿ ನನ್ನನ್ನು ಮಾರ್ಪಡಿಸು. ಮಗನ ಬರುವಿಕೆಯನ್ನ ಕಂಡಂತಹ ತಂದೆ ಓಡಿ ಹೋಗಿ ಅವನ ಅಪ್ಕೊಂಡ. ಆದರೆ ಅಲ್ಲಿ ಮಗ ಹೇಳ್ತಾ ಇದ್ದಾನೆ, ಅಪ್ಪ, ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಈ ಕನ್ಫಸ್ಟ್ ಅಂದ್ರೆ ಕರ್ತನ ಮೇಜು ಅನ್ನುವಂಥದ್ದು ಏನಾಗಿದೆ? ಕರ್ತನ ಭೋಜನ ಅನ್ನುವಂಥದ್ದು ಇದು ಒಂದು ಸಂಧಾನದ ಮಾರ್ಗ. ಎಂದಾದ್ರೂ ನಾವು ಯೋಚನೆ ಮಾಡಿದೀವ? ಇಟ್ಸ್ ಎ ನ್ಯೂ ಕವನೆಂಟ್. ಒಂದು ಹೊಸ ಒಡಂಬಡಿಕೆಯನ್ನ ಯೇಸು ಸ್ವಾಮಿಯಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಆ ಹೊಸ ಒಡಂಬಡಿಕೆಯ ಭಾಗಗಳಾಗಬೇಕಾದ್ರೆ ನಾವೇನು ಮಾಡಬೇಕು? ಮೊದಲು ನಾವು ಸಂಧಾನವಾಗಬೇಕು. ಸೊ ಇವತ್ತು ಕೊಟ್ಟಿರುವಂತಹ ಹೊಸ ಒಡಂಬಡಿಕೆ ಭಾಗದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಮಾತು. ಸೊ ನೀವು ದೇವಾಲಯಕ್ಕೆ ಕಾಣಿಕೆಯನ್ನು ಸಮರ್ಪಿಸುವುದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ, ಸೊ ನಿನ್ನ ಸಹೋದರನ ಮನಸ್ಸಿನಲ್ಲಿ ನೀನು ಕಾಣಿಕೆಯನ್ನು 23ನೇ ವಾಕ್ಯ, ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಅಂದ್ರೆ ಕ್ರೈಸ್ತತ್ವ ಅನ್ನುವಂಥದ್ದು ಇಟ್ ಇಸ್ ಅ ಟೇಬಲ್ ಆಫ್ ರಿಕನ್ಸಿಲಿಯೇಷನ್, ಸಂಧಾನದ ಅಂತ ಹೇಳ್ಬಿಟ್ಟು ಪ್ರತಿದಿನ ಕಿತ್ತಾಡಬೇಕು ಅಂತಲ್ಲ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಅದಕ್ಕೆ ಯೋಶ್ವ ಹೇಳಿದ್ದು. ಯೋಶ್ವ ಹೇಳ್ತಾ ಇದ್ದಾನೆ, ಐ ಡೋಂಟ್ ಥಿಂಕ್ ಸೋ ಯು ಕ್ಯಾನ್. ಸೊ ನಿಮ್ಮಿಂದ ಇದು ಸಾಧ್ಯವೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇದು ಸಾಧ್ಯವಾಗಬೇಕಾದ್ರೆ ವಿ ಹ್ಯಾವ್ ಟು ಮೊದಲು ನಾವು ಯಾರು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ತಯಾರಿಲ್ಲ. ನಾವು ಯಾರೆಂಬುದಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ತಯಾರಿಲ್ಲ. ದಟ್ ಇಸ್ ದ ಪ್ರಾಬ್ಲಮ್. ನಮ್ಮಲ್ಲಿರುವಂಥ ತೊಂದರೆ ಅದಾಗಿರುವಂಥದ್ದು. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ಯೋಚನೆ ಮಾಡಿ, ಒಂದು ಯಥಾರ್ಥವಾದ ಕ್ರೈಸ್ತತ್ವವನ್ನು ಜೀವಿಸುವುದು, ಕ್ರೈಸ್ತತ್ವ ಜೀವಿತವನ್ನು ಜೀವಿಸುವುದಕ್ಕೆ ನನ್ನಿಂದ ಸಾಧ್ಯವಾ? ಅಪೊಸ್ತಲನಾದ ಪೌಲ ಕೊರಿಂಥ ಸಭೆಗೆ ಪತ್ರಿಕೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ,
11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 11ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಸೊ ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನ ತಿಂದರೆ, ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಅಯೋಗ್ಯವಾಗಿ, ಏನು ಅಯೋಗ್ಯವಾಗಿ ಅಂದ್ರೆ ಮನುಷ್ಯರೊಂದಿಗೆ ಸಂಧಾನ ಮಾಡಿಕೊಳ್ಳದೆ, ನಾವು ಮನುಷ್ಯರೊಟ್ಟಿಗೆ ಸಂಧಾನ ಮಾಡ್ಕೊಳ್ಳೋಕೆ ತಯಾರಿಲ್ಲ, ಅದು ದೇವರೊಟ್ಟಿಗೆ ಸಂಧಾನ ಮಾಡ್ಕೊಳ್ತೀವಿ ನಾವು. ಆದ್ರೆ ಮತ್ತಾಯನ ಸುವಾರ್ತೆ ಯೇಸು ಸ್ವಾಮಿ ಹೇಳಿದ್ದು, ಸೊ ಮೊದಲು ಕಾಣಿಕೆ ಕೊಟ್ಬಿಡು ಆಮೇಲೆ ಹೋಗುತ್ತೆ ಹೇಳಿದ್ನ, ಆಮೇಲೆ ಬಾಂತ ಹೇಳಿದ್ನ. ಇಲ್ಲ, ಸೊ ಕಾಣಿಕೆಯನ್ನು ಅಲ್ಲೇ ಇಟ್ಬಿಟ್ಟು ಹೋಗು. ನಿನ್ನ ಸಹೋದರನ ಮನಸ್ಸಿನಲ್ಲಿ ಏನಾದರೂ ವಿರೋಧವಿದೆ ಎಂಬುದಾಗಿ ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಬಳಿಯಲ್ಲಿ ಇಟ್ಬಿಟ್ಟು ಹೋಗಿ ಮೊದಲು ಸಹೋದರನ ಸಂಗಡ ಒಂದಾಗು. ಸೊ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಯಾವನಾದರೂ ಅಯೋಗ್ಯವಾಗಿ, ಒಂದು ನಗ್ನ ಸತ್ಯ ಹೇಳ್ತೇನೆ, ಇವತ್ತು ಕರ್ತನ ಮೇಜಿನಲ್ಲಿ ಭಾಗಿಗಳಾಗುವಂಥವರು ಮಾತ್ರವಲ್ಲ, ಕರ್ತನ ಮೇಜನ್ನ ಅನುಷ್ಠಾನ ಪಡಿಸುವಂತಹ ವೈದಿಕ ವೃಂದದವರು ಸಹ ಇದಕ್ಕೆ ಅಯೋಗ್ಯರಾಗಿದ್ದಾರೆ. In other words, they are not worshipping true Christ. ಅವರು ಯಥಾರ್ಥವಾದ ಕ್ರಿಸ್ತನನ್ನ ಆರಾಧಿಸುವಂತವರಲ್ಲ ಅವರು. ನಮ್ಮ ಪಾರಂಪರ್ಯದಲ್ಲಿ ಸುಮಾರು 33,000 ಕೋಟಿ ದೇವರುಗಳು ಇರುವಂತೆ ಇದು ಒಂದು ದೇವರಾಗಿ ಜನ ಮಾಡ್ಕೊಂಡಿದ್ದಾರೆ ಮಾತ್ರ, ಅದ ಹೆಸರು ಕ್ರೈಸ್ತರು ಎಂಬುದಾಗಿ. ಪ್ರೀತಿಯ ದೇವಜನರೇ, ಒಂದು ಮಾತು ಹೇಳ್ತೀನಿ ನೋಡಿ, ದ ಟ್ರೂ ಕ್ರಿಶ್ಚಿಯಾನಿಟಿ ಆಲ್ವೇಸ್ ಎ ಮೈನಾರಿಟಿ. ನಮ್ಮ ದೇಶದಲ್ಲಿ ಕಾಣುವಂತಹ 2% ಮೈನಾರಿಟಿ ಅಲ್ಲ ನಾನು ಹೇಳ್ತಾ ಇರೋದು. ಯಥಾರ್ಥವಾಗಿ ಯೇಸುವನ್ನ ಪ್ರೀತಿಸುವಂತವರು, ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿ ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಪ್ರೀತಿಸಬೇಕು, ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕು ಎಂಬ ಬೋಧನೆಗೆ ಅನುಗುಣವಾಗಿ ಕ್ರಿಸ್ತನನ್ನ ಆರಾಧಿಸುವಂಥದ್ದು 100 ಜನಕ್ಕೆ ಒಬ್ಬರಲ್ಲ, 1 ಕೋಟಿಗೆ ಒಬ್ಬರೇ ಕಾಣೋದು. ಹಂಗಾದ್ರೆ ಲೆಕ್ಕ ಮಾಡಿ, ನಮ್ಮ 130 ಕೋಟಿ ಜನಸಂಖ್ಯೆ ಇರುವಂತ ನಮ್ಮ ಭಾರತದಲ್ಲಿ ನನಗೋಸ್ಕರ ಕ್ರೈಸ್ತತ್ವ ಎಷ್ಟು 2% ಅಂತ ಹೇಳಿದ್ರೆ ಆಲ್ಮೋಸ್ಟ್ 1.2 crore. ಅಂದ್ರೆ 1.2 crore ಅಲ್ಲಿ ಯಥಾರ್ಥವಾಗಿ ಕ್ರಿಸ್ತನ ಬೋಧನೆಗೆ ಅನುಗುಣವಾಗಿ ಬದುಕುವಂತವನು ಒಬ್ಬ ಮಾತ್ರ ಇಲ್ಲಿ. ನಾನು ಅಂತ ನಾನು ಹೇಳಲ್ಲ, ಬಾಕಿ ಎಲ್ಲ ಏನೋ ಡ್ರಾಮಾ, ನಾಟಕ. ಕರ್ತನ ಭೋಜನ, ಇವತ್ತು ಕರ್ತನ ಭೋಜನ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಪ್ರಸಾದ ಆಗೋಗ್ಬಿಟ್ಟಿದೆ ಎಲ್ರಿಗೂ. ನಮ್ಮ ಹೈಂದವ ದೇವಾಲಯಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ತೀರ್ಥ ಕೊಡ್ತಾರೆ, ನೈವೇದ್ಯವನ್ನ ಪ್ರಸಾದವಾಗಿ ಕೊಡ್ತಾರೆ. ಯಾರು ಬೇಕಾದ್ರೂ ಅದರಲ್ಲಿ ಭಾಗಿಗಳಾಗ್ಬೋದು. ಇವತ್ತು ಕರ್ತನ ಮೇಜು ಅನ್ನುವಂಥದ್ದು ಇವತ್ತು ಪ್ರಸಾದವಾಗಿ ಮಾರ್ಪಟ್ಟಿದೆ. ಇವತ್ತು ಕೆಲವು ಸಭೆಗಳಂತೂ ತಿಂಗಳಿನ ಮೊದಲನೇ ದಿನದಲ್ಲಿ ಓಡೋಗ್ಬಿಡ್ತಾರೆ ಪ್ರಸಾದ ತಿನ್ನಕ್ಕೋಸ್ಕರ. ಏನೋ ತಿನ್ಕೊ ಬಂದ್ಬಿಟ್ರೆ ಏನೋ ಅವತ್ತು ಎನರ್ಜಿ ಬರತಾರ. ಕರ್ತನ ಮೇಜು ಅನ್ನುವಂಥದ್ದು ನಿನ್ನ ಎನರ್ಜಿ ಅಲ್ಲ. ಮತ್ತೇನಾಗಿದೆ ಕರ್ತನ ಮೇಜು?
ಕರ್ತನ ಮೇಜು ನಮಗೆ ಜ್ಞಾಪಕ ಮಾಡುವಂಥದ್ದು ಏನು? ನನ್ನ ಪಾಪಗಳಿಗಾಗಿ ಯೇಸು ಕ್ರಿಸ್ತ ಏನು ಮಾಡ್ದ? ಮನುಷ್ಯಾವತಾರವನ್ನ ತಾಳಿ ಲೋಕಕ್ಕೆ ಬಂದು ನನ್ನ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ನಾನು ಸಾಯಬೇಕಾಗಿದ್ದ ಸ್ಥಳದಲ್ಲಿ ತಾನು ಸತ್ತು ನನಗೆ ಜೀವವನ್ನ ಕೊಟ್ಟಿದ್ದಾನೆ. ಅಂದ್ರೆ ಒಂದೊಂದು ಬಾರಿ ನೀನು ಕರ್ತನ ಮೇಜಿನಲ್ಲಿ ಪಾಲುಗಾರನಾಗುವಾಗ ನೆನೆಸ್ಬೇಕು, ಐ ವಾಸ್ ಎ ಸಿನ್ನರ್, ನಾನು ಪಾಪಿಯಾಗಿದ್ದೆ. ಆದ್ರೆ ಈಗ ಅದಕ್ಕಿಂತ ದೊಡ್ಡ ಪಾಪಿ ನಾನು. ಒಂದೇ ಒಂದು ವ್ಯತ್ಯಾಸ. ಏನು ವ್ಯತ್ಯಾಸ? ಮುಳುಗಿದ್ವಿ, ಕೈ ಒಡ್ಡಿದ್ವಿ ಅಷ್ಟೇ, ಬೇರೆ ಯಾವ ವ್ಯತ್ಯಾಸ ಇಲ್ಲ. ನೋಡಿ, 1 ಯೋಹಾನ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನ ಪ್ರೀತಿಸಿದವನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ಗೊತ್ತಲ್ಲ? ಸೊ ನಾವ್ ಹೇಳ್ತೇವೆ ವಿ ಲವ್ ಗಾಡ್. ಏನ್ ಲವ್ ಗಾಡ್? ಸ್ವಂತ ಅತ್ತೆಯನ್ನ ಪ್ರೀತಿ ಮಾಡದವಳು, ಸ್ವಂತ ಮಾವನನ್ನ ಪ್ರೀತಿ ಮಾಡದವರು, ಸ್ವಂತ ಸಹೋದರರನ್ನ ಪ್ರೀತಿ ಮಾಡದವರು ದೇವರನ್ನ ಪ್ರೀತಿ ಮಾಡ್ತಾರೆ. ಒಡ ಹುಟ್ಟಿದವರಿಗೆ 1 ಲೋಟ ನೀರು ಕೊಡದೇ ಇರೋವನು ಕಾಣಿಕೆ ಕೊಡ್ತಾರೆ, 1 ಲಕ್ಷ ರೂಪಾಯಿ ತಗೊಂಡೋಗ್ಬಿಟ್ಟು ಚರ್ಚಿಗೆ. ಏನ್ ಮಾಡಕ್ಕೆ ಮಣ್ಣು? ಏನ್ ಮಾಡಕ್ಕೆ? ಎಲ್ಲಿಂದ ಬಂತು ಈ ಕ್ರೈಸ್ತತ್ವ ನಮ್ಮಲ್ಲಿ? ಯೋಚನೆ ಮಾಡಬೇಕು. ನೋಡಿ, 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ಇದೇ ಪೌಲ ಕೆಲವು ವಿಚಾರಗಳನ್ನ ಬರೆದಿರುವಂಥದ್ದಾಗಿ ನಾವು ನೋಡುತ್ತೇವೆ. ಅದರ 14ನೇ ವಾಕ್ಯದಲ್ಲಿ, ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದೆ ಎಂಬುದನ್ನು ಸೂಚಿಸುತ್ತದೆ. ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತದೆ. ಅಂದರೆ ನಾವು ಕರ್ತನ ಮೇಜಿನಲ್ಲಿ ಭಾಗಿಗಳಾಗುವಾಗ ನಾವೇನಾಗಿದ್ದೇವೆ? ಕ್ರಿಸ್ತನೊಟ್ಟಿಗೆ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುವಂಥದ್ದು. ಸೊ ಕ್ರಿಸ್ತನೊಟ್ಟಿಗೆ ಪಾಲುಗಾರರಾಗಿದ್ದೇವೆ ಎಂಬುದಾಗಿ ಹೇಳುವಂತಹ ನಾವುಗಳು ಯೋಹಾನನು ಬರೆದ ಪತ್ರಿಕೆಯ ಪ್ರಕಾರವಾಗಿ ಕಾಣುವಂತಹ ಸಹೋದರನನ್ನ ಪ್ರೀತಿಸದೆ ಹೋದರೆ ಕಾಣದೆ ಇರುವಂತಹ ದೇವರನ್ನ ಪ್ರೀತಿಸುವುದಕ್ಕೆ ಯಾವ ರೀತಿ ಸಾಧ್ಯ? ಅಂದ್ರೆ ಕಾಣುವಂತಹ ಸಹೋದರನನ್ನ ಪ್ರೀತಿಸದೆ ನಾವು ಕರ್ತನ ಮೇಜಿನಲ್ಲಿ ಭಾಗಿಗಳಾಗುವಂತವರಾದರೆ, ಇದೇ ಕುರಿತ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಪೌಲನು ಹೇಳುವ ರೀತಿಯಲ್ಲಿ ನಾವು ಅಯೋಗ್ಯವಾಗಿ ಕರ್ತನ ಮೇಜಿನಲ್ಲಿ ಪಾಲುಗಾರರಾಗ್ತಾ ಇದ್ದೇವೆ. ಈಗ ನಾವೇನ್ ಮಾಡ್ಬೇಕೀಗ? ಎರಡೇ ಮಾರ್ಗ. ನಾನು ಅದೇ ಹೇಳಿದ್ನಲ್ಲ, ಕ್ರಿಶ್ಚಿಯಾನಿಟಿ ಅನ್ನುವಂಥದ್ದು ದಿಸ್ ಕಾಂಪ್ರಮೈಸ್, ರೆಕನ್ಸಿಲಿಯೇಷನ್, ಸಂಧಾನ. ಅಂದರೆ ತಪ್ಪಾಗಿ ಒಪ್ಕೊಳ್ಬೇಕು. ನೋಡಿ, ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ಪೇತ್ರ ಹೇಳ್ತಾ ಇದ್ದಾರೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನೀವೆಲ್ಲರೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದರ್ಶನ ಮಾಡ್ಕೊಳ್ಬೇಕು. ಅಂದರೆ ಒಬ್ಬ ಮನುಷ್ಯ ದೇವರ ಸನ್ನಿಧಾನದಲ್ಲಿ ಬಂದು ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳುವಾಗ ತಂದೆಯಾದ ದೇವರು ಏನ್ ಮಾಡ್ತಾ ಇದ್ದಾನೆ? ಅವನ ಪಾಪವನ್ನು ಕ್ಷಮಿಸ್ತಾ ಇದ್ದಾನೆ.
ಅಂದರೆ ಎರಡು ಕಡೆ. ಒಂದು ರಿಕನ್ಸಿಲಿಯೇಷನ್ ಅನ್ನುವಂಥದ್ದು ಸತ್ಯ ಏನೆಂಬುವಂಥದ್ದು ತಿಳಿಯಪಡಿಸುವಂಥದ್ದು. ಅಂದರೆ ಕಾಂಪ್ರಮೈಸ್ ಅನ್ನುವಂಥದ್ದು ಆ ರೀತಿ ಅಲ್ಲ. ಕಾಂಪ್ರಮೈಸ್ ಅಂದರೆ ಇಬ್ಬರಿಗೂ ನಷ್ಟ ಆಗಬಾರ್ದು. ಆದರೆ ಕ್ರೈಸ್ತತ್ವದಲ್ಲಿ ಕಾಂಪ್ರಮೈಸಿಗೆ ಅವಕಾಶ ಇಲ್ಲ. ಓನ್ಲಿ ರಿಕನ್ಸಿಲಿಯೇಷನ್. ರಿಕನ್ಸಿಲಿಯೇಷನ್ ಮೀನ್ಸ್ ವಾಟ್? ದ ಪರ್ಸನ್ ಹೂ ಡಿಡ್ ರಾಂಗ್ ಮಸ್ಟ್ ಕನ್ಫಸ್. ಅದಕ್ಕೆ ನಾನು ಹೇಳಿದ್ದು, ದಾರಿ ತಪ್ಪಿದ ಮಗ ತಂದೆಯ ಬಳಿಗೆ ಬಂದು ಹೇಳ್ದ, ಪರಲೋಕಕ್ಕೆ ವಿರೋಧವಾಗಿ ನನಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ. ರಿಕನ್ಸಿಡ್ ವಿತ್ ದ ಫಾದರ್. ಆಗ ತಂದೆ ಏನ್ ಹೇಳ್ದ? ಅವನಿಗೆ ಮೆಟ್ಟನ ಜೋಡಿಸಿ, ಅವನಿಗೆ ನಿಲುವಂಗಿಯನ್ನು ತೊಡಿಸಿ, ಕೊಬ್ಬಿದ ಪಶುವನ್ನ ಕೊಯ್ಯಿಸಿ, ಡೂ ವಾಟ್ ಎವರ್. ನೋಡಿ ತಂದೆಯ ಒಂದು ಮನೋಭಾವ. ಯಾವಾಗ? ವೆನ್ ಯು ರೀಕನ್ಸಿಲ್ಡ್ ವಿತ್ ಫಾದರ್. ಯಾಗ ತಂದೆಯೊಂದಿಗೆ ಯಾವ ರೀತಿ ಸಂಧಾನ ಮಾಡಿಕೊಂಡ? ತನ್ನ ತಪ್ಪುಗಳನ್ನು ಅರಿಕೆ ಮಾಡುವುದರ ಮೂಲಕವಾಗಿ. ಇದು ಯಥಾರ್ಥವಾದ ಕ್ರೈಸ್ತತ್ವ. ಸೊ ಅದರಿಂದ ಇದು ಬೇಕಾ ಬೇಡವಾ ಅಂತ ತೀರ್ಮಾನ ಮಾಡಿ. ಅಯ್ಯೋ ನನ್ನ ಮಗ ಚರ್ಚಿಗೆ ಬರ್ತಾಯಿಲ್ಲ ಅಂತ ನನಗೇನು ತೊಂದರೆ ಇಲ್ಲ. ನನಗೆ ಆ ಥರ ವೇಷಧಾರಿಗಳಾದ ಮಕ್ಕಳು ಬೇಡ. ಕ್ರೈಸ್ತರೇ, ನಿಮಗೂ ನಾನು ಇದೇ ಹೇಳ್ತೇನೆ, ವೇಷಧಾರಿ ಕ್ರೈಸ್ತತ್ವ ಬೇಡ. ನೋಡಿ ಯಾವುದು ಬೇಕು. ಎರಡೇ ವಿಚಾರ. ಲವ್ ಯುವರ್ ಗಾಡ್ ವಿತ್ ಆಲ್ ಯುವರ್ ಹಾರ್ಟ್. ಲವ್ ಯುವರ್ ಎನಿಮೀಸ್. ಇಫ್ ಯು ಲವ್ ಯುವರ್ ಗಾಡ್, ಯು ಶುಡ್ ಒಬೇ ಹಿಸ್ ಕಮ್ಯಾಂಡ್. ಆತನ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ಏನು ಆಜ್ಞೆಗಳು ಅಂದರೆ ಹೇಳಿದ್ರೆ, ಈ ಕೆಲವು ಹೇಳ್ತಾವೆ, ಕಾಣಿಕೆ ಕೊಡಬೇಕು, ದಶಮಭಾಗ ಕೊಡಬೇಕು, ಮಣ್ಣು ಕೊಡಬೇಕು, ಮಕ್ಕಳು ಕೊಡಬೇಕು. ಇದು ಏನೂ ಅಲ್ಲ ಆಜ್ಞೆ. ನೀನು ಕೆಲಸ ಮಾಡುವಂಥ ವ್ಯಕ್ತಿನ ಕೆಲಸ ಮಾಡ್ಕೋ. ಕೆಲಸ ಮಾಡಿಬಿಡುತ್ತೆ ನಾವು ಹೇಳಲ್ಲ. ಆದರೆ ಮೋಸ ಮಾಡಬೇಡ, ಯಾರನ್ನು ವಂಚಿಸಬೇಡ, ಯಾರನ್ನು ಗುಂಡಿಗೆ ಹಾಕಬೇಡ. ಸೊ ಇಫ್ ಯು ಆರ್ ಡ್ರೈವಿಂಗ್, ಡ್ರೈವಿಂಗ್ ಕೆಲಸ ಮಾಡಿ, ಅಷ್ಟೇ ಮುಗೀತು. 5 ಲೀಟ್ರ್ ಪೆಟ್ರೋಲ್, 5 ಲೀಟ್ರ್ ಡೀಸೆಲ್ ಹಾಕ್ಬಿಟ್ಟು 50 ಲೀಟ್ರ್ ಲೆಕ್ಕ ಬರಿಬೇಡ. ನೋಡಿ, ಸ್ನಾನಿಕನಾದ ಯೋಹಾನನು ದೀಕ್ಷಾಸ್ನಾನ ಮಾಡಿಸುವಂಥ ಸಂದರ್ಭದಲ್ಲಿ ಅನೇಕರು ಬಂದರು. ಸ್ವಾಮಿ ನಾವೇನು ಮಾಡಬೇಕು? ಆಗ ಹೇಳ್ದ, ಸುಂಕದವ್ರು ಬಂದರು, ನಾನೇನು ಮಾಡಬೇಕು? ಅವನು ಹೇಳ್ದ, ಅನ್ಯಾಯವಾಗಿ ಯಾರಿಂದರೂ ಸುಂಕ ವಸೂಲಿ ಮಾಡಬೇಡ್ರಿ. ರೋಮನ್ನರು ಏನು ಹೇಳಿದ್ದಾರೆ ಅದನ್ನು ಮಾತ್ರ ವಸೂಲಿ ಮಾಡಿ ಸಾಕು, ಎಕ್ಸ್ಟ್ರಾ ವಸೂಲಿ ಮಾಡಬೇಡಿ. ಸೈನಿಕರು ಬಂದರು, ನಾವೇನು ಮಾಡಬೇಕು? ದರ್ಪ ತೋರಿಸ್ಬೇಡ್ರಿ, ಅಹಂಕಾರ ತೋರಿಸ್ಬೇಡ್ರಿ, ಅಂದರೆ ಸುಳ್ಳು ಕೇಸ್ ಹಾಕಬೇಡಿ. ಅಷ್ಟೇ. ನೀನು ಏನು ಕೆಲಸ ಮಾಡ್ತಿದ್ದೀಯ ಆ ಕೆಲಸದಲ್ಲಿ ನಂಬಿಗಸ್ತಿಕೆಯಿಂದ ಮಾಡು ಸಾಕು. ಅಡ್ಡದಾರಿ ಹಿಡಿಬೇಡ. ಅದೇ ಕ್ರೈಸ್ತತ್ವ. ನೀನು ಯಾವ ಕೆಲಸ ಬೇಕಾದ್ರೂ ಮಾಡ್ತಾ ಇರೋ ಕ್ರೈಸ್ತತ್ವದಲ್ಲಿ ಅಂತ ಹೇಳ್ಬಿಟ್ಟು ಬಡ್ಡಿ ವ್ಯಾಪಾರ ಮಾಡಬಾರ್ದು, ರಿಯಲ್ ಎಸ್ಟೇಟ್ ಮಾಡಬಾರ್ದು. ಬೇಡ, ಅವೆಲ್ಲ ಬೇಡ ನಮಗೆ. ಕೆಲಸ, ದೇವ್ರೊಂದು ಕೆಲಸ ಕೊಟ್ಟಿರ್ತಾನೆ, ಆ ಕೆಲಸ ಮಾಡ್ಕೊಂಡು ಬದುಕು, ಅಷ್ಟೇ ಮುಗೀತು. ಮತ್ತು ಅವನ ಮಾತು ಕೇಳ್ಕೊಬಿಟ್ಟು ಕಾಣಿಕೆ ಕೊಟ್ಬಿಟ್ಟು ಇರೋ ದುಡ್ಡು ಹಾಳು ಮಾಡ್ಕೊಂಬೇಡ. ರಿಕನ್ಸಿಲ್ ಮಾಡಬೇಕು. ಬ್ಯಾಕ್ ಟು ದ ಬೈಬಲ್. ಬ್ಯಾಕ್ ಟು ದ ಬೈಬಲ್ ಅಂದ್ರೆ ಏನು? ಸತ್ಯವೇದದ ಪ್ರಕಾರವಾಗಿ ನಾವು ಬದುಕಬೇಕು. ಕರ್ತನ ಮೇಜು ಏನನ್ನ ತಿಳಿಸ್ತಾ ಇದೆ? ಕರ್ತನ ಮೇಜು ಇಷ್ಟೇ, ಸಿಂಪಲ್. ತಂದೆಯಾದ ದೇವರು ರಿಕನ್ಸಿಲ್ಡ್. ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಸಂಧಾನಪಡಿಸಿಕೊಂಡ. ಸೊ ಹೀಗಿರಲಾಗಿ ನಾವೇನು ಮಾಡಬೇಕು? ಸಂಧಾನಪಡಿಸುವಂಥವರಾಗಿರಬೇಕು. ಅದೇ ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿದ್ದು, ನೀನು ಕಾಣಿಕೆಯನ್ನು ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ಏನಾದರೂ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ
ಅವ್ನು ಬಂದು ಕೇಳಿ ಅಂತ ಕುತ್ಕೊಂಬೇಡ, ಮೊದಲು ನೀನು ಹೋಗು. ಐ ಮೇ ಬಿ ಪರ್ಫೆಕ್ಟ್. ಸೊ ನನ್ನಲ್ಲಿ ಯಾವ ವಿರೋಧವಿಲ್ಲದೆ ಇರ್ಬೋದು. ಇನ್ ಕೇಸ್ ನನ್ನ ಸಹೋದರನಿಗೆ ನನ್ನ ಮೇಲೆ ವಿರೋಧವಿದೆ ಎಂಬುದು ನನ್ನ ನೆನಪಿಗೆ ಬಂದರೆ ನಾನು ಹೋಗ್ಬೇಕು ಆ ಕಡೆಗೆ. ಆಮೇಲೆ ಬಂದು ಕಾಣಿಕೆಯನ್ನು ಕೊಡಬೇಕು ನೀನು. ನಮಗಿದು ಯಾವುದು ಬಾಧಕ ನಮಗಿದು ಯಾವುದು ಬಾಧನೆ ಅಲ್ಲ. ಆನೆ ನಡೆದಿದ್ದೆ ದಾರಿ ಅನ್ನುವ ರೀತಿಯಲ್ಲಿ ಇಂದಿನ ಕ್ರೈಸ್ತರು ಅವರೇ ಸರಿ, ಆದರೆ ಮೇಲಕ್ಕೆ ಹೋಗಲ್ಲ ಅಷ್ಟೇ. ಆಮೇಲೆ ನಾವು ಲೋಕನ ಸುವಾರ್ತೆಯಲ್ಲಿ ನೋಡ್ತೇವೆ, ಭೋಗ ಪುರುಷನಾದ ಐಶ್ವರ್ಯವಂತ ಆತ ಯಾರಾಗಿದ್ದ? ಒಬ್ಬ ಯಹೂದ್ಯನಾಗಿದ್ದ. ಸಕಲ ವಿಧವಾದ ಆಡಂಬರದಲ್ಲಿ ಜೀವನವನ್ನ ಮಾಡ್ತಾ ಇದ್ದ. ಮೋಶೆಯ ಧರ್ಮಶಾಸ್ತ್ರವನ್ನ ಪಾಲಿಸುವಂತ ವ್ಯಕ್ತಿಯಾಗಿದ್ದ. ದಶಾಜ್ಞೆಗಳಿಗೆ ಅನುಗುಣವಾಗಿ ಜೀವಿಸುವಂತ ವ್ಯಕ್ತಿಯಾಗಿದ್ದ. ಆದ್ರೆ ಸತ್ತಾಗೆಲ್ಲೋದ ಸೀದಾ ನರಕಕ್ಕೆ ಹೋಗ್ಬಿಟ್ಟ. ನೋಡಿ, ಯೇಸು ಸ್ವಾಮಿ ಕಾಲದಲ್ಲಿ ಒಬ್ಬ ಬರ್ತಾ ಇದ್ದಾನೆ, ಗುರುವೇ ನಿತ್ಯ ಜೀವವನ್ನು ಅಂದ್ಕೊಳ್ಬೇಕು, ನಾನೇನು ಮಾಡಬೇಕು? ಯೇಸು ಸ್ವಾಮಿ ಹೇಳಿದ್ರು, ಧರ್ಮಶಾಸ್ತ್ರದ ಪ್ರಕಾರವಾಗಿ ನಡಿಬೇಕು. ಅವನೇನು ಹೇಳ್ತಾ ಇದ್ದಾನೆ? ನಾನು ಚಿಕ್ಕಂದಿನಿಂದ ಎಲ್ಲವನ್ನ ಸರಿಯಾಗಿ ಪಾಲಿಸ್ತಾ ಇದ್ದೇನೆ. ಯೇಸು ಸ್ವಾಮಿ ಅವನು ನೋಡ್ದ, ಕರೆಕ್ಟು ಅವನು ಹೇಳಿದ್ದು, ಸುಳ್ಳು ಹೇಳಿಲ್ಲ ಅವನು, ಕರೆಕ್ಟ್ ಅವನು ಹೇಳಿದ್ದು. ಆಗ ಯೇಸು ಸ್ವಾಮಿ ಹೇಳಿದ, ಒಂದು ಕಡಿಮೆ ಆಗಿದೆ ಅಪ್ಪ. ಏನಪ್ಪ ಅದು? ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಬಿಡು. ಅಂದ್ರೆ ಅರ್ಥ ಇಷ್ಟೇ. ಸೊ ನೀನು ಮೋಶೆಯ ಧರ್ಮಶಾಸ್ತ್ರವನ್ನ ಚಾಚು ತಪ್ಪದೆ ಪಾಲಿಸ್ತಾ ಇದ್ದೆ, ಒಳ್ಳೆ ಕರೆಕ್ಟು, ನೋ ಪ್ರಾಬ್ಲಮ್. ಆದರೆ ಸೊ ನಿನಗೆ ಬಡವರ ಮೇಲೆ ಕನಿಕರ ಇಲ್ಲ. ಇಷ್ಟೇ ಆಗೋದು. ನಾವು ಎಲ್ಲಾ ಧಾರ್ಮಿಕ ವಿಧಿ ವಿಧಾನಗಳಲ್ಲಿ ಭಾಗಿಗಳಾಗ್ತೇವೆ, ಆದರೆ ಪರಸ್ಪರ ವೈರಾಗ್ಯದಲ್ಲಿ ನಾವು ಬಾಳ್ವೆಯನ್ನ ಜೀವಿಸುವಂತ ವ್ಯಕ್ತಿಯಾಗಿದ್ರೆ ಸಿಂಪಲ್, ಯು ಆರ್ ಗೋಯಿಂಗ್ ಟು ಲೂಸ್ ಯುವರ್ ಎಟರ್ನಿಟಿ. ಅದು ಬಹಳ ಖೇದಕರವಾದಂತಹ ಸಂಗತಿ. ಮೋಸ್ಟ್ ಆಫ್ ಅಸ್, ನಾನು ಹೇಳುವಂಥದ್ದು ಇಷ್ಟೇ, ವಿ ಆಲ್ ಲೈಕ್ ಎ ಏರೋಡ್ರೋಮ್ ಅಥವಾ ಏರ್ಪೋರ್ಟ್. ಏನು ಏರ್ಪೋರ್ಟ್ ಮತ್ತು ಏರೋಪ್ಲೇನ್ ವ್ಯತ್ಯಾಸ ಏನು? ಏರ್ಪೋರ್ಟ್ ಅಂದ್ರೆ ಅಲ್ಲೇ ಇರ್ತದೆ, ಯಾವತ್ತೂ ಎಲ್ಲೂ ಆರಲ್ಲ. ಬಟ್ ಮೋಸ್ಟ್ ಆಫ್ ದ ಕ್ರಿಶ್ಚಿಯನ್ಸ್ ಲೈಕ್ ಏರ್ಪೋರ್ಟ್. ನಾವು ಅನೇಕ ಇದು ನಿತ್ಯ ಇದು ಹಿಂಗೆ ಹೋಗ್ಬೇಕು, ಹಿಂಗೆ ಮಾಡ್ಬೇಕು. ನಾವೆಲ್ಲಿರ್ತೀವಿ? ಇಲ್ಲೇ ಬಿದ್ದಿರ್ತೀವಿ. ಯೋಚನೆ ಮಾಡಿ. ಸೊ ಆರ್ ವಿ ರಿಕನ್ಸಿಲ್? ಯಾರ ಸಂಗಡ ರಿಕನ್ಸಿಲ್ ಮಾಡಬೇಕು? ಪಟ್ಟಿ ಅಂತ ಜಾಸ್ತಿ ಇದೆ ನಮ್ಮ ಹತ್ರ. ನಮ್ಮ ಮುಸ್ಲಿಂ ಸಮುದಾಯದವರು ಹಜ್ಜಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಏನು ಮಾಡ್ತಾರೆ? ಇವಾಗಿದೆ ಗೊತ್ತಿಲ್ಲ, ಒಂದು ಕಾಲದಲ್ಲಿ ಇತ್ತದು. ಹಜ್ಜಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಏನು ಮಾಡ್ತಾರೆ? ಯಾರಿಗಾದರೂ ಯಾರತ್ರನಾರ ಸಾಲ ಇಸ್ಕೊಂಡಿದ್ರೆ ಆ ಸಾಲವನ್ನು ತೀರಿಸ್ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಹೋಗಿ ಮರಣಿಸ್ಬಿಟ್ರೆ ಇಲ್ಲಿ ಏನಾದರೂ ಸಾಲ ಇದ್ರೆ ಅವ್ರಿಗೆ ಮೋಕ್ಷ ಇಲ್ಲ. ಅದು ಅವರ ಒಂದು ನಂಬಿಕೆ. ಪ್ರಿಯರೇ, ಯೇಸು ಸ್ವಾಮಿ ನಮ್ಮ ತಪ್ಪುಗಳನ್ನು ಕ್ಷಮಿಸ್ತಾ, ಯೇಸು ಸ್ವಾಮಿ ನಮ್ಮ ಪಾಪಗಳನ್ನು ಕ್ಷಮಿಸ್ತಾ, ಆದರೆ ನಾವುಗಳು ನಮ್ಮ ಸಹೋದರರ ತಪ್ಪುಗಳನ್ನು ಪಾಪಗಳನ್ನು ಕ್ಷಮಿಸದೆ ಹೋದರೆ ನಾವು ಯೇಸುವಿನ ಪ್ರಾರ್ಥನೆಯಲ್ಲಿ ನಾವು ಹೇಳ್ತೇವೆ, ಅಲ್ಲಿ ಹೇಳ್ಬೋದು, ನಮ್ಮನ್ನು ಶೋಧನೆಗೆ ಸೇರಿಸಿ ಎಲ್ಲ ಕೇಳು ತಪ್ಪಿಸು. ನಾವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ
ಪರಲೋಕದಲ್ಲಿರುವ ದೇವರು ನಮ್ಮ ತಪ್ಪುಗಳನ್ನು ಏನು ಮಾಡೋದಿಲ್ಲ, ಕ್ಷಮಿಸೋದಿಲ್ಲ. ಸೊ ಇದೆಲ್ಲ ಕೇವಲ ಯೇಸುವಿನ ಪ್ರಾರ್ಥನೆಗೆ ಮಾತ್ರ ನಾವು ಸೀಮಿತವಾಗಿ ಇಟ್ಕೊಂಡು ಬಿಟ್ಟಿದ್ದೇವೆ. ಆದರೆ ಪ್ರಿಯರೇ, ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಈ ಪಾಪದರಿಗೆ ಪ್ರಾರ್ಥನೆ, ಯೇಸುವಿನ ಪ್ರಾರ್ಥನೆ, ಆರಾಧನೆಯ ವಾಡಿಕೆಗೆ ಮಾತ್ರ ಸೀಮಿತವಾಗಿ ಇಟ್ಕೊಳ್ಳದೆ ಅದನ್ನು ನಮ್ಮ ದೈನಂದಿನ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಕು. ದಾವೀದ ಒಂದು ಕೀರ್ತನೆ ಹೇಳ್ತಾನೆ, ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ಸೊ ವಿ ಆರ್ ಲಿವಿಂಗ್ ಇನ್ ದ ವರ್ಲ್ಡ್, ಪಾಪಮಯವಾದ ಲೋಕದಲ್ಲಿ ಅಂತ ಹೇಳ್ಬಿಟ್ಟು ತಮ್ಮಿಷ್ಟದ ಪ್ರಕಾರವಾಗಿ ನಾವು ಬದುಕುವಂಥದ್ದಲ್ಲ. ಸೊ ಬದಲಿಗೆ ದೇವರಿಂದ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡಿರುವ ನಾವುಗಳು ಒಂದು ಪವಿತ್ರವಾದ ಜೀವಿತವನ್ನು ಜೀವಿಸುವಂಥವರಾಗಿರಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದ ದೇವರು ಅಬ್ರಹಾಮನನ್ನು ಕರೆದಂಥದ್ದು, ಅಬ್ರಹಾಮನ ಸಂತತಿಯನ್ನು ಕರೆದಂಥದ್ದು ಇತರೆ ಜನಾಂಗಗಳಿಗಿಂತ ಒಂದು ವಿಭಿನ್ನವಾದ ರೀತಿಯಲ್ಲಿ ಜೀವಿಸಬೇಕು. ಅವರಿಗೆ ಏನು ಕೊಟ್ಟರು ದೇವರು? ಧರ್ಮಶಾಸ್ತ್ರವನ್ನು ಕೊಟ್ಟರು. ನಾನು ನೆನ್ನೆ ದಿನದಲ್ಲಿ ಹೇಳಿದೆ, 1947 ನಮಗೆ ಸ್ವಾತಂತ್ರ್ಯ ಸಿಕ್ತು. ಆಗಸ್ಟ್ ತಿಂಗಳಲ್ಲಿ, ಅಕ್ಟೋಬರ್ ತಿಂಗಳಲ್ಲಿ ಏನು ಮಾಡಿದ್ರು? ಅಕ್ಟೋಬರ್ ತಿಂಗಳಲ್ಲಿ ಏನು ಮಾಡಿ ಅದೇ ಆಗಸ್ಟ್ ತಿಂಗಳ 29ನೇ ತಾರೀಕಿನಂದು ಏನು ಮಾಡಿದ್ರು? ಒಂದು ಸಂವಿಧಾನದ ಸಮಿತಿಯನ್ನು ರಚಿಸಿದ್ರು. ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಒಂದು ಸಮಿತಿಯನ್ನು ರಚಿಸಿದ್ರು. ಕಾರಣ, ಒಂದು ದೇಶ ಸದೃಢವಾಗಿ ನಿಲ್ಲಬೇಕಾದ್ರೆ ಏನು ಬೇಕು? ಸಂವಿಧಾನ ಬೇಕು, ನಿಯಮಗಳು ಬೇಕು. ಅಂದ್ರೆ ನಮ್ಮ ಕ್ರೈಸ್ತತ್ವ ಸದೃಢವಾಗಿ ನಿಲ್ಲಬೇಕಾದ್ರೆ ಏನು ಬೇಕು? ನಮಗೆ ನಿಯಮಗಳು ಬೇಕು. ನಮಗೆ ಇದೆಯಾ ನಿಯಮಗಳು? ನಮಗೆ ನಿಯಮ ಕೈ ಹೊಡೆಯೋದು, ಅಲ್ಲೆಲ್ಲಿಯ ಸ್ತೋತ್ರ, ಅಷ್ಟೇ ಮುಗಿಯಿತು. ಪ್ರಿಯರೇ, ರಿಕನ್ಸಿಲಿಯೇಷನ್, ಸಂಧಾನ, ಕರ್ತನ ಮೇಜಿನಲ್ಲಿ ಭಾಗಿಗಳಾಗುವುದಕ್ಕೆ ನಾವು ಹೋಗುವಂತಹ ಸಂದರ್ಭದಲ್ಲಿ ಒಮ್ಮೆ ಯೋಚನೆ ಮಾಡಬೇಕು, ನಾನು ಇದಕ್ಕೆ ಯೋಗ್ಯನಾಗಿದ್ದೇನಾ? ಕರ್ತನ ಮೇಜಿನಲ್ಲಿ ಭಾಗಿಯಾಗುವುದಕ್ಕೆ ಸಭೆಗಳು ಕೆಲವು ನಿಯಮಗಳನ್ನು ಇಟ್ಟಿದ್ದಾರೆ. ಕೆಲವು ಸಭೆಗಳಲ್ಲಿ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ಬಿಟ್ರೆ ಈಸ್ ಎಲಿಜಿಬಲ್ ಫಾರ್ ದ ಲಾರ್ಡ್ಸ್ ಸಫರ್. ಕೆಲವು ಮೈನ್ಲೈನ್ ಸಭೆಗಳಲ್ಲಿ ಏನು ಮಾಡ್ತಾರೆ? ಚೈಲ್ಡ್ ಬ್ಯಾಪ್ಟಿಸಮ್ ಚಿಕ್ಕ ವಯಸ್ಸಲ್ಲಿ ಕೊಟ್ಬಿಡ್ತಾರೆ. ಅದಾದಮೇಲೆ ಕನ್ಫರ್ಮೇಷನ್ ಸರ್ವಿಸ್ ಎಂಬುದಾಗಿ ಒಂದು ಸರ್ವಿಸ್ ಇಡ್ತಾರೆ. ಒಂದು 3 ತಿಂಗಳ ಒಂದು ಕ್ಲಾಸು, ಅದಾದ ಮೇಲೆ ಕನ್ಫರ್ಮೇಷನ್ ಸಿಕ್ಕುತ್ತೆ. ಅದಾದ್ಮೇಲೆ ಈಸ್ ಎಲಿಜಿಬಲ್ ಫಾರ್ ದ ಲಾರ್ಡ್ಸ್ ಸಫರ್. ಸೊ ಇದೆಲ್ಲ ದೇವರು ಇಟ್ಟಿರುವಂತಹ ಎಲಿಜಿಬಿಲಿಟಿ. ಸೊ ಕರ್ತನ ಮೇಜಿನಲ್ಲಿ ಭಾಗಿಗಳಾಗುವುದಕ್ಕೆ ದೇವರು ಕೊಟ್ಟಿರುವಂತಹ ಎಲಿಜಿಬಿಲಿಟಿ ಅನ್ನುವಂಥದ್ದು ದೀಕ್ಷಾಸ್ಥಾನವಲ್ಲ, ಕನ್ಫರ್ಮೇಷನ್ ಅಲ್ಲ, ಮತ್ತೇನು? ವಿ ಮಸ್ಟ್ ರಿಕನ್ಸಿಲ್ ವಿತ್ ಈಚ್ ಅದರ್. ನಾವು ಪರಸ್ಪರ ಸಂಧಾನವುಳ್ಳವರಾಗಿರಬೇಕು. ಅಂತಹ ಸಭೆ ಸಿಕ್ಕಿಲ್ಲ ಅಂದ್ರೆ ಹೋದಂಗಿರೋದೇ ಒಳ್ಳೇದು, ಅಷ್ಟೇ ಮುಗಿಯಿತು. ಮನೆ ಕೂತ್ಕೊಬೇಕು, ಏನು ತೊಂದರೆ ಇಲ್ಲ. ಯೋಚನೆ ಮಾಡಿ, ಯೋಚನೆ ಮಾಡಿ. ಯೇಸು ಸ್ವಾಮಿ ಹೇಳಿದ್ರು, ನನ್ನನ್ನು ನೆನೆಸುವುದಕ್ಕೋಸ್ಕರವಾಗಿ. ಕರ್ತನ ಮೇಜೆ ಅನ್ನುವಂಥದ್ದು ಕರ್ತನನ್ನು ನೆನೆಸುವುದಕ್ಕೋಸ್ಕರವಾಗಿ. ಏನು ಕರ್ತನನ್ನು ನೆನೆಸುವಂಥದ್ದು? ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡಂಥದ್ದನ್ನು ನೆನಪು ಮಾಡಿಕೊಂಡು, ನಾನು ಸಾಯಬೇಕಾಗಿರುವ ಸ್ಥಳದಲ್ಲಿ ಆತನು ಸತ್ತದ್ದನ್ನು ನೆನಪು ಮಾಡಿಕೊಂಡು, ನಾನು ನರಕಕ್ಕೆ ಹೋಗಬೇಕಾದ ಜಾಗದಲ್ಲಿ ನನ್ನ ಶಾಪವನ್ನು ಆತನು ಹೊತ್ತುಕೊಂಡಿರುವುದನ್ನು ಜ್ಞಾಪಕ ಮಾಡಿಕೊಂಡು. ಯುಕರಿಸ್ಟ್ ಪದದ ಅರ್ಥ ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತೆ ಸಲ್ಲಿಸುವುದು. ಅಂದರೆ ಪ್ರತಿ ಬಾರಿ ಕರ್ತನ ಮೇಜಿನಲ್ಲಿ ಭಾಗಿಗಳಾಗುವಾಗ ನಾವೇನ್ ಮಾಡಬೇಕು? ದೇವರಿಗೆ ವಿ ಹ್ಯಾವ್ ಟು ಥ್ಯಾಂಕ್ಫುಲ್ ಟು ಗಾಡ್. ಇನ್ ದ ಪ್ಲೇಸ್ ಆಫ್ ಮೀ ಯು ಡೈಡ್. ನನ್ನ ಜಾಗದಲ್ಲಿ ನೀನು ಸತ್ತೆ. ಸೊ ದಟ್ ಟುಡೇ ಐ ಆಮ್ ಲಿವಿಂಗ್. ಈಗಿರಲಾಗಿ ನಾನು ಬದುಕ್ತಾ ಇದ್ದೇನೆ.
ಸೊ ಈ ಒಂದು ಮನೋಭಾವ ನಮ್ಮಲ್ಲಿ ಇದೆಯಾ ಪ್ರಿಯರೇ? ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತದಾವರ್ತಿ ನಮ್ಮನ್ನು ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಹೌದು ಕರ್ತನೆ, ಕರ್ತನ ಮೇಜು ಕೇವಲ ವಾಡಿಕೆಯಲ್ಲ ಸ್ವಾಮಿ. ಕರ್ತನ ಮೇಜು ಪ್ರಸಾದವಲ್ಲ, ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಸಂದರ್ಭವಾಗಿದೆ. ನನ್ನ ಸ್ಥಾನದಲ್ಲಿ ನೀನು ಸತ್ತದ ಫಲವಾಗಿ ಇಂದು ನಾನು ಬದುಕುತ್ತಾ ಇದ್ದೇನೆ ಎಂಬ ಆ ಒಂದು ಸತ್ಯತೆಯಲ್ಲಿ ನಾವು ನಮ್ಮ ಜೀವಿತವನ್ನು ಮುಂದಕ್ಕೆ ಸಾಗಿಸುವಂತೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಮತದಾವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲ ಸಂಗಡ ಸದಾ ಕಾಲವನ್ನು ನೆಲೆಗೊಂಡಿರಲಿ. ಆಮೇಲೆ ಈ ಮುಂಜಾನೆಯಲ್ಲಿ ಮತದಾವರ್ತಿ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.